ಕಡ ಅಂತ. ಬೇಡ, ಯಾವತ್ತು ಸಕ್ಸಸ್ ಹಿಂದೆ ಹೋಗಿ ಸರಿ. ಆಮೇಲೆ ನನಗೆ ಹೇಳಿದರು ಇವರು ಸುದೀಪ್ ಅವರು, ಇವನು ಆ ಸಬ್ಜೆಕ್ಟ್ಗೆ ನಮ್ಮ ತೂದೀಪ್ ಶ್ರೀನಿವಾಸ್ ಮಗ ಅಂತ ನಾನು ನೋಡಿದ್ದೀನಿ, ಒಂದ್ಸತಿ ಭೇಟಿ ಮಾಡೋದು ನನಗೆ ಪರಿಚಯ ಇಲ್ಲ ಅವರು, ಇನ್ನು ಭೇಟಿ ಮಾಡಿ ಚೆನ್ನಾಗಿದ್ದಾನೆ ಹುಡುಗ. ಸುದೀಪ್ ಅವ್ರು ಸಜೆಸ್ಟ್ ಮಾಡ್ತಾರೆ. ನಾವು ಫೋನ್ ಮಾಡ್ತೀವಿ, ಸರ್ ಪ್ರಸನ್ನ ಥಿಯೇಟ್ರ್ RPಗೆ ಫೋನ್ ಮಾಡ್ತೀವಿ, ಮೇನಕ ಥಿಯೇಟ್ರ್ RPಗೆ ಫೋನ್ ಮಾಡ್ತೀವಿ, ಸರ್ ಇನ್ನೂ 15 ಜನ ಬಂದಿಲ್ಲ ಸರ್ ಅಂತ. ಮಾರ್ನಿಂಗ್ ಶೋ ಎಲ್ಲ ಆಟೋಗಳಲ್ಲಿ ಪ್ರತಿಯೊಂದು ನಮ್ಮ ಸಿನಿಮಾ ಸ್ಟಿಲ್ಗಳೇ. ದರ್ಶನ್ ಈ ಹೀರೋ ಸೆಲೆಕ್ಟ್ ಮಾಡೋರು ಅಂತೇಳಿ ತುಂಬ ಜನಕ್ಕೆ ಗಾಂಧಿನಗರದಲ್ಲಿ ಹರಡಿರುತ್ತೆ. ಆಮೇಲೆ ಸ್ಪರ್ಶ ಆಯ್ತಾಯ್ತು. ನನಗೆಲ್ಲ ಒಂದು ಕಡೆ ನನಗೆ ಒಂದು 2-3 ಹೇಳಿ, ಇಲ್ಲ ತುಂಬ ಲಕ್ಕಿ ಹೀರೋಯಿನ್ ಅಂತೇಳಿ ಅದೊಂದು ವರ್ಡ್ ನಂಗೆ ತಲೆ ಕುಂತ್ಕೊಂಡ್ಬಿಟ್ಟಿತ್ತು. ಅವ್ರು ಆಫರ್ ಕೊಡ್ತಾರೆ, ಸರ್ ನಾನೇ 15 ಲಕ್ಷ ರೂಪಾಯಿ ಕೊಡ್ತೀನಿ ಸರ್, ನಾನು ರಿಫಂಡಬಲು, ನಾನೇ ಹೀರೋ ಮಾಡ್ತೀನಿ ಸರ್ ಅಂತೇಳಿ ಅಂತ. ಮತ್ತೆ ದರ್ಶನ್ ಪಿಕ್ಚರ್ ಮಾಡಬೇಕಾದ ಒಂದು ಭಾಗ್ಯ ದೇವ್ರು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ನಮ್ಮ ರಾಜನಗರದ ಜೇಟ್ರಳ್ಳಿ ಪೊಲೀಸ್ ಕ್ವಾರ್ಟರ್ಸಲ್ಲಿ ಹುಟ್ಟಿದ್ದು, ಬೆಳೆದಿದ್ದೆಲ್ಲ ಅಲ್ಲೇ, ಅದೇ ಗ್ರಾಮ ಜೇಟ್ರಳ್ಳಿ ಗ್ರಾಮದಲ್ಲೇ. ಈಗ ರಾಜನಗರ 6 ಬ್ಲಾಕ ಅಲ್ಲೇ. ನಾನು ಓದಿದ್ದೆಲ್ಲ ಅಲ್ಲೇ ರಾಜನಗರ 6 ಬ್ಲಾಕ್ ಸೆಂಟ್ ಮೀರಾಸ್ ಸ್ಕೂಲಲ್ಲಿ 7ನೇ ಕ್ಲಾಸಿಗೆ ಓದಿ. ತದನಂತರ ಈ ರಾಜನಗರ ಪೇರೆಂಟ್ಸ್ ಅಸೋಸಿಯೇಷನ್ ಸ್ಕೂಲ್ ಅಂತೇಳಿ ಅಲ್ಲಿ ಹೈಸ್ಕೂಲ್ ಅಲ್ಲಿ ಮುಗಿಸ್ದೆ. ಹೈಸ್ಕೂಲು ನಾನು ಓದ್ತಾ ಇರ್ಬೇಕಾದ್ರೆ ಆವಾಗಿಂದನೂ ನನಗೆ ಒಂಥರ ಸಿನಿಮಾ ಬಗ್ಗೆ ತುಂಬಾ ವ್ಯಾಮೋಹ ಆಯಿತು. ಅದು ಹೆಂಗೆ ಅಂದರೆ, ನನ್ನ ಮನೆಗೆ ನನ್ನ ತಂದೆಯವರ ಆತ್ಮೀಯ ಸ್ನೇಹಿತರು ಅಂಬರೀಷ್ ಅವರು. ಅಂಬರೀಷ್ ಅವರು ನಮ್ಮ ಮನೆಗೆ ಯೂಶ್ವಲಿ ಈ ನಮ್ಮ ಮನೆಗೆ ನಾನ್ ವೆಜ್ಜು ಕೈಮಾ ಅಂದ್ರೆ ತುಂಬಾ ಅವ್ರಿಗೆ ತುಂಬಾ ಇಷ್ಟ. ಆಮೇಲೆ ನಮ್ಮ ಅಜ್ಜಿಯವ್ರು ಕಂಡ್ರೆ ನಮ್ಮ ಇಡೀ ಕುಟುಂಬ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ಅವರು ತಿಂಗಳಿಗೆ ಒಂದು ಸತಿ ನಮ್ಮಲ್ಲಿ ಯಾವತ್ತೂ ನಮ್ಮ ಜ್ಞಾಪನ ಮಾಡಿದಾಗ ನಮ್ಮ ಮನೆಗೆ ಲ್ಯಾಂಡ್ಲೈನ್ ಫೋನ್ ಅವೆಲ್ಲ ಫೋನ್ ಮಾಡಿ ಬರ್ತಾಯಿದ್ದೀನಿ ಅಂತ ಮುಂಚೆನೇ ಹೇಳ್ಬಿಡು ಹೇಳಿ. ಆವಾಗಿಂದ ಅವರು ತುಂಬ ಹತ್ರದಿಂದ ನೋಡಿ ಬೆಳೆದಿದ್ದು ನಾನು. ಸರಿ, ಅವ್ರು ನೋಡಿ ನನಗೆ ತುಂಬಾ ಒಂದು ಇಷ್ಟ. ನಾವು ಒಂಥರ ಅಂಬರೀಷ್ ಅವ್ರ ಥರ ಆಗಬೇಕು. ಯಾಕಂದ್ರೆ ಅವ್ರ ಮನೆಗೆ ಬಂದಾಗ ಈ ಸ್ಥಳೀಕರಿಗೆಲ್ಲ ಗೊತ್ತಾ, ತುಂಬ ಜನ ಸೇರ್ಕೊಳ್ಳೋರು ಮನೆ ಮುಂದೆ. ನಮ್ಮ ಮನೆ ಮುಂದೆ ಅಂಬರೀಷ್ ಅವ್ರು ಬರ್ತಾರೆ ಬಂದಿದ್ದಾರೆ ಅಂದ್ಬಿಟ್ಟು ತುಂಬ ಜನ ಆ ಥರ ನಾವು ಆಗಬೇಕಂತೇಳಿ ತುಂಬಾ ನನಗೆ ಅವರು ಪ್ರೇರಣೆ ಆದರು. ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಮಾಡಬೇಕು ಅಂತೇಳಿ ಇದನ್ನು. ಬಟ್ ಆದರೂ ಕೂಡ ಒಂದು ಅವ್ರಿಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ವ್ಯಕ್ತಪಡಿಸಿದಾಗ ಕೂಡ, ಬೇಡ ಚೆನ್ನಾಗಿ ಓದು, ನಿಮ್ಮ ತಂದೆ ಥರ ಪೊಲೀಸ್ ಆಫೀಸರ್ ಆಗಬೇಕು ಅಂತೇಳಿ ಅವರು ಹೇಳೋರು. ಆಗ ನನಗೆ ಸಿನಿಮಾ ರಂಗ ಬಿಡಲಿಲ್ಲ. ಆದರೂ ಕೂಡ ಈ ನಮ್ಮ KV 89ರಲ್ಲಿ ನಮ್ಮ KV ಜಯರಾಮ್ ಅವ್ರದ್ದು ಮತ್ಸರ ಅಂತೇಳಿ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಅದು ನೋಡಿದ್ರೆ ಅಂಬರೀಷ್ ಅವರೇ ಹೀರೋ. KV ಜಯರಾಮ್ ಅವರು ಕೂಡ ನಮ್ಮ ರಿಲೇಟಿವೇ. ಅವರ ಇವತ್ತು ಇಲ್ಲಿಯವ್ರಿಗೆ ಬೆಳೆದಿದ್ದೆ, ಅವ್ರ ಗಡಿಲೇ ಬೆಳೆದಿದ್ದು ನಾನು. ಅವ್ರದ್ದು ಇದಾಗುತ್ತೆ. ಅವರ ಮಿಸ್ಸಸ್ ಪ್ರೊಡ್ಯೂಸರು ಮೀನಾಕ್ಷಿ ಜಯರಾಮ್ ಅಂತೇಳಿ. ಒಂದು ನನಗೆ ಪ್ರೊಡಕ್ಷನ್ ಸೈಡ್ ಕಲೀಲಿಕ್ಕೆ ಫಸ್ಟ್ ಆರ್ಟಿಸ್ಟ್ ಆಗಬೇಕಂತ ಭಾಳ ಇಷ್ಟ ಆಯಿತು ನನಗೆ. ಸರಿ, ಅದ್ರಲ್ಲಿ ಕೂಡ ಒಂದು ಬಣ್ಣ ಹಚ್ಚಿದೆ, ಒಂದು ಸಣ್ಣ ರೋಲ್ ಮಾಡಿಕೊಂಡು. ಆಮೇಲೆ ಪ್ರೊಡಕ್ಷನ್ ಸೈಡು ನಾನು ತುಂಬಾ ಆ್ಯಕ್ಟಿವಿಟೀಸ್ ಇತ್ತು ನಾನು. ಸರಿ, ಅವರು KV ಜಯರಾಮ್ ಮಿಸ್ಸಸ್ ನಮ್ಮ ಪ್ರೊಡಕ್ಷನ್ನು ನನ್ನ ಜೊತೆ ಇದ್ಬಿಡು ಅಂತೇಳಿ. ಆವಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರೊಡಕ್ಷನ್ ಹೇಗೆ ಮಾಡೋದು, ಪ್ರೊಡಕ್ಷನ್ ಡಿಸೈನ್ ಹೇಗೆ ಮಾಡೋದು ಪ್ರತಿಯೊಂದೂ ಅವರ ಇದ್ರಲ್ಲಿ ಕಲಿತೆ. ಫುಲ್ ಟೈಮ್ ತೊಡಸ್ಕೊಂಡೆ. ಕಾಲೇಜ್ಗೆ ಹೋಗ್ತಾಯಿದ್ದೆ. ಸರಿ, ಹಿಂಗೆ ಆಯಿತು. 10th ಪಾಸ್ ಆಯಿತು. PUC KLE ಕಾಲೇಜ್ ಸೇರಿಕೊಂಡು. KLE ಕಾಲೇಜ್ ಫಸ್ಟ್ PUC ಸೆಕೆಂಡ್ PUC ಮಾಡಿದ್ದು. ಸರಿ, ಅದಾದಮೇಲೆ ಅವಾಗ ಎಲೆಕ್ಷನ್ಸ್ ಎಲ್ಲ ಇತ್ತು. ನಾನು ಕೂಡ ಅಲ್ಲಿ ಎಲೆಕ್ಷನ್ ವಿದ್ಯಾರ್ಥಿನ, ನಾನು ಕೂಡ ಗೆದ್ದಿದ್ದೆ ಅಲ್ಲಿ. ಅದಾದಮೇಲೆ ಫಸ್ಟ್ ಇಯರ್ ಡಿಗ್ರಿಗೆ ನನಗೆ ಸೀಟ್ ಕೊಡಲಿಲ್ಲ. ಈ ಸ್ವಲ್ಪ ಈ ಹೊಡೆದಾಟ ಬಡ್ದಾಟ ಈ ಒಂದು ಎಲ್ಲ ಸ್ನೇಹಿತರೆಲ್ಲ ನಮ್ಮ ಹಂಗೆ ಇದ್ದರು. ಬಟ್ ಅಲ್ಲಿ ಪ್ರಿನ್ಸಿಪಲ್ ಚೇಂಜ್ ನೆಲ್ವೇಗಿ ಅಂತ ಇದ್ದಾಗ ನಾನು ಫಸ್ಟ್ PU ಸೆಕೆಂಡ್ PU ನೆಲ್ವೇಗಿ ಅವರಿದ್ದರು. ಆವಾಗ ಓದಿದ್ದು. ನೆಕ್ಸ್ಟ್ RR ಪಾಟೀಲ್ ಅಂತೇಳಿ ಬಂದರು. ಒಂದಷ್ಟು ವಿದ್ಯಾರ್ಥಿಗಳನ್ನೆಲ್ಲ ಬ್ಲ್ಯಾಕ್ ಲಿಸ್ಟ್ ಮಾಡಿದರು, ಸೀಟ್ ಕೊಡಬಾರ್ದು ಅಂತೇಳಿ ಅಂತ. ಸರಿ, ಏನಪ್ಪ ನಿಮಗೆ ಸೀಟ್ ಕೊಡೋಲ್ಲ, ಮನೇಲಿ ಬೇರೆ ಬೈತಾರೆ ಅಂಥೇಳಿ ಭಾಳ ಯೋಚನೆ ಆಯಿತು. ಆಮೇಲೆ ನಮ್ಮ ತಂದೆಯವರು ನಾವು ನೋಡ್ತಾ ಇದ್ದೆ 2 ದಿವಸಕ್ಕೆ 3 ದಿವಸಕ್ಕೂ ನಾವು ಫುಲ್ಲು ಡ್ಯೂಟಿ ಇರುತ್ತೆ. ಅವೆಲ್ಲ ಒಂದು ಒಟ್ಟು ಕುಟುಂಬ ಎಲ್ಲ ಒಂದು 36 ಜನ ಇದ್ದು. ಸರಿ, ಅವೆಲ್ಲ ನಮ್ಮ ಚಿಕ್ಕಪ್ಪದಿರೆ ಎಲ್ಲ ಕೇರ್ ಟೇಕಿಂಗು. ನಮ್ಮ ಅಜ್ಜಿ ಇದ್ದರು, ನಮ್ಮ ಕೇರ್ ಟೇಕಿಂಗ್ ನಮ್ಮ ಚಿಕ್ಕಪ್ಪದಿರೆ. ಬಂದು ಈ ಥರ ಹಿಂಗೆ ಸೀಟ್ ಕೊಡಲ್ವಂತೆ ಹಿಂಗೆ ಅಂಥೇಳಿ ಹೇಳಿದೆ. ತುಂಬ ದಿನ ಹೆಂಗೆ ಹೇಳೋದು ಅಂತೇಳಿ ಹೇಳಿದೆ ನಾನು ಫೈನ್ ಡೇ. ಆಮೇಲೆ ನಮ್ಮ ತಂದೆಯವರು ಆವಾಗ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು.
ಸರಿ ಅಲ್ಲಿ ಕೂಡ ಕಾಲೇಜ್ಗೆ ಓದಬೇಕಾದ್ರೆ ಕೂಡ ಪೇರೆಂಟ್ಸ್ ಇನ್ಫ್ಲೂಯೆನ್ಸ್ ಇಟ್ಕೊಂಡು, ಯಾಕಂದ್ರೆ ನನ್ನ ಸ್ವಂತ ಮಾರ್ಕ್ಸಲ್ಲಾಗಲಿ ಇದಲ್ಲಾಗಲಿ ಎಲ್ಲೂ ಸೀಟ್ ಕೊಟ್ಟವರಲ್ಲ ಹಂಗೆ. ನಮ್ಮದು ಅಲ್ಲಿ ಇನ್ಫ್ಲೂಯೆನ್ಸ್ SJRCಲಿ ಡಿಗ್ರಿ ಸೇರಿಕೊಂಡು ಅಲ್ಲಿ ಡಿಗ್ರಿ ಜೊತೆಗೇ ಈ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ನಾವು. ಕಾಲೇಜೆಲ್ಲ ಸೇರಿಕೊಂಡು ಸರಿ ಹೋಗ್ತಾಯಿದ್ದೆ. ಪಕ್ಕದಲ್ಲೇ ಟೂರಿಸ್ಟ್ ಹೋಟ್ಲು, ಅಲ್ಲೆಲ್ಲ ಫುಲ್ ನಮ್ಮ ಸಿನಿಮಾದವ್ರೆ. ಈ ನಮ್ಮ ಈ ಸೀನಿಯರ್ PR ಒಬ್ಬರು ಇದ್ದರು, DV ಸುಧೀಂದ್ರ ಅಂತೇಳಿ. ಆಮೇಲೆ ಅಂಕಲ್ ಅಗಿ ಅವ್ರ ರೂಮ್ ಇತ್ತು, ಸಿದ್ಲಿಂಗಯ್ಯ ಅವ್ರ ರೂಮ್ ಇತ್ತು. ಆಮೇಲೆ ನಮ್ಮ ಕೃಷ್ಣಂ ರಾಜು, ಚಂದುಲಾಲ್ ಜೈನು, ಎಲ್ಲ ಟೋಟಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಘಟಾನುಘಟಿಗಳೆಲ್ಲ ಅಲ್ಲಿ ರೂಮ್, ಎಲ್ಲರದ್ದು ರೂಮ್ ಇರುತ್ತೆ. ಅಲ್ಲಿ ಪ್ರತಿಯೊಬ್ಬ ಡೈಲಿ ಆರ್ಟಿಸ್ಟ್ಗಳು, ಡೈರೆಕ್ಟರ್ಸು, ಕಲಾವಿದರು ಎಲ್ಲರೂ ಬರೋರು. ನಮ್ಮ ಕಾಲೇಜು ಸಿನಿಮಾ ಭಾಳ ತುಂಬಾ ಹತ್ರ ಆಗೋಯ್ತು. ಕಾಲೇಜ್ ಪಕ್ಕದಲ್ಲೇ ಟೂರಿಸ್ಟ್ ಹೋಟ್ಲು. ಒಂದು ಪೀರಿಯಡ್ ಮುಗಿಸ್ಕೊಂಬಂದು ಟೂರಿಸ್ಟ್ ಹೋಟ್ಲಲ್ಲಿ ಕುಂತ್ಕೊಂಡಲ್ಲಿ ಬರೀ ಸಿನಿಮಾನೇ. ಅಲ್ಲಿಂದ ತುಂಬಾ ನನಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ತುಂಬ ನನಗೆ ಆಸಕ್ತಿ ಬಂತು. ಸೊ ಹಂಗೆ ನಮ್ಮನ್ನ ಬಿಡಿಸ್ಲಿಕ್ಕೆ ಭಾಳ ಪ್ರಯತ್ನ ಪಟ್ಟರು ನಮ್ಮ ಮನೇಲಿ. ನಮ್ಮ ತಂದೆ ಇಷ್ಟ ಆಗಲಿ, ಯಾರಿಗೂ ಇಷ್ಟ ಇರಲಿಲ್ಲ. ಅವ್ರಿಗೂ ನಮ್ಮ ತಂದೆಯವ್ರ ಥರ ಪೊಲೀಸ್ ಆಫೀಸರ್ ಆಗಬೇಕಂತೇಳಿ ತುಂಬ ಜನ, ನಮ್ಮ ಚಿಕ್ಕಪ್ಪದಿರಿಗೆ, ನಮ್ಮ ಎಲ್ಲರಿಗೂ ಆಸೆ ಇತ್ತು. ಬಟ್ ಅದು ನಂಗೆ ಆಸೆ ಇದ್ದರೂ ಕೂಡ ನಂಗೆ ವ್ಯಾಮೋಹ ಸಿನಿಮಾ ರಂಗದ ಮೇಲಿತ್ತು. ಹಂಗಾಗಿ ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಪ್ರೊಡಕ್ಷನ್ ಎಲ್ಲ ಆದಮೇಲೆ ಆಮೇಲೆ ಒಂದು 2 ವರ್ಷ ಗ್ಯಾಪ್ ಆಗುತ್ತೆ, 2-3 ವರ್ಷ. ತುಂಬ ಶ್ರಮಪಟ್ಟು ನನ್ನ ಇಂಡಸ್ಟ್ರಿಯಿಂದ ಬಿಡಿಸ್ಬೇಕಂತೇಳಿ ಒಂದು 2-3 ವರ್ಷ ಗ್ಯಾಪ್ ಆಗುತ್ತೆ. ಅದಾದಮೇಲೆ ಮತ್ತೆ ಇಲ್ಲ ಆ ಥರ ಏನಿಲ್ಲ. ನನಗೆ ಆ್ಯಕ್ಚುಲಿ ಅವಾಗಲೇ ನಮ್ಮ ಚಿಕ್ಕಪ್ಪದಿ ಡೈವರ್ಟ್ ಮಾಡಬೇಕಂತೇಳಿ ಮೂಡ್ಲುಪಾಳ್ಯದಲ್ಲಿ ಹಾರ್ಡ್ವೇರ್ ಅಂಗಡಿ ಹಾಕ್ಕೊಡ್ತಾರೆ. ಅಲ್ಲೂ ಸುಮ್ಮನೆ ಇವ್ರು ಫೋರ್ಸ್ಗೆ ಹೋಗಿ ಕುಂತ್ಕೊಂಡು ಬರಬೇಕು, ಮನಸ್ಸಿಲ್ಲ. ಅದಾದಮೇಲೆ ಇನ್ನೊಂದು ಸತಿ ಏನು ಮಾಡ್ತಾರೆ, ಕಾಮಾಕ್ಷಿಪಾಳ್ಯದಲ್ಲಿ ಮೆಡಿಕಲ್ ಸ್ಟೋರ್ ಹಾಕ್ಕೊಡ್ತಾರೆ. ಹೆಂಗಾರ ಏನು ಮಾಡಿ ಸಿಕ್ಕಾಬಿಟ್ಟೆ ಡೈವರ್ಟ್ ಮಾಡಿದ್ರೆ ಡೈವರ್ಟೇ ಆಗಲ್ಲ, ಸೀದಾ ಇಲ್ಲೇ ಮತ್ತೆ ಬರೋ ಥರ ಆಯಿತು. ಗಾಂಧಿನಗರ ಬಿಡಲಿಲ್ಲ. ಅದು ಇಷ್ಟು ವರ್ಷ ನಿಜವಾಲು ನಾವು ಇಂಡಸ್ಟ್ರೀಲಿ ಇಷ್ಟು ವರ್ಷ ಇದ್ದೀವಿ ಅಂದರೆ ಕಲಾ ಸರಸ್ವತಿ ನಿಜವಾಲು ಇಷ್ಟು ವರ್ಷ ಇಟ್ಕೊಂಡಿದ್ದೆ ನಿಜವಾಲು ನಮ್ಮ ಅದೃಷ್ಟವಂತ. ಯಾಕಂದರೆ ನಾವು ಸಾಕಷ್ಟು ಜನ ನೋಡಿದ್ವಿ, ಎಷ್ಟೋ ಕೋಟಿಗಟ್ಟಲೆ ಇದೆಲ್ಲ ತಗೊಂಬಂದು ಕೋಟಿಗಟ್ಟಲೆ ಹಣ ತಂದು ಇಂಡಸ್ಟ್ರಿ ತಂದು ಮಾಯ ಆಗಿರೋ ಸಾಕಷ್ಟು ಜನ ನೋಡ್ಬಿಟ್ಟಿದ್ವಿ. ಬಟ್ ಇವತ್ತೂ ಇಂಡಸ್ಟ್ರೀಲಿ ಇದ್ದೀವಿ ಅಂದರೆ ನಿಜ ಕಲಾ ಸರಸ್ವತಿ ಆಶೀರ್ವಾದ. ಇವತ್ತಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಅವಾಗ ಇದ್ದಿದ್ದು 2 TV, ಉದಯ TV, ETV. ETVಗೆ ನಮ್ಮ KCN ಮೋಹನ್ ಅವ್ರಿಗೆ ಒಂದು ಇದು ಸ್ಲಾಟ್ ಕೊಡ್ತಾರೆ, ಪೊಲೀಸ್ ಡೈರಿ ಅಂತೇಳಿ ಒಂದು ಸ್ಲಾಟ್. ಆ ಸ್ಲಾಟಲ್ಲಿ ಸರಿ ಅವ್ರು ಮಾಡಲಿಕ್ಕಾಗಲ್ಲ. ಸೊ ಹಂಗಾಗಿ ಏನು ಮಾಡ್ತಾರೆ, T. ಜನಾರ್ದನ್ ಅವ್ರ ಕೈಲಿ ಇದು ಮಾಡಿ T. ಜನಾರ್ದನ್ ಹತ್ರ ಬರ್ತಾರೆ, ಗುರುವೇ ಹಿಂಗಿದೆ, ಒಂದು ಸೀರಿಯಲ್ ಮಾಡಬೇಕು, ಇಷ್ಟು ಕೊಡ್ತಾರೆ ಹೆಂಗೆ ಅಂತೇಳಿ. ಅವಾಗೆಲ್ಲ ನಾವು ಸುಮ್ಮನೆ ಇದ್ವಲ್ಲ, ಕೆಲಸ ಇಲ್ಲ, ಏನೇ ನಮ್ಮ ಬ್ಯಾಕ್ ಡ್ರಾಪ್ ಇದ್ದರೂ ಕೂಡ ನಮ್ಮಲ್ಲಿ ಹಣ ಕೊಡಲ್ಲ. ಸಿನಿಮಾ ಅಂದರೆ ಇದು ಮಾಡ್ತಾರೆ, ಕೊಡಲ್ಲ. ಸರಿ ಎಷ್ಟು ಕೊಡ್ತಾರೆ ಏನೆಲ್ಲ ಕುಂತ್ಕೊಂಡು ಆಮೇಲೆ ನಾವು ಓಂ ಪ್ರಕಾಶ್ ಅವರು, ನಮ್ಮ MS ರಮೇಶು, ಮಹೇಶ್ ಬಾಬು, ಆನಂದು, ಆಮೇಲೆ ವಿಕ್ಟ್ರಿ ವಾಸು, ನಮ್ಮ ದೊಡ್ಡ ಟೀಮೇ ಒಂದು ಇದಾಗುತ್ತೆ. ಹೌದು ಅವೆಲ್ಲ ಒಂದು ದೊಡ್ಡ ಟೀಮ್. ಆಮೇಲೆ ರುದ್ರೇಶು ಎಲ್ಲ ಇದು ಮಾಡಿ ಒಂದು ಅಪಾರ್ಟ್ಮೆಂಟ್ ಕೂಡ ಮಾಡ್ತೀವಿ ಮಲ್ಲೇಶ್ವರಮಲ್ಲಿ. ಆಮೇಲೆ ಸೀರಿಯಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಭಾಳ ದೊಡ್ಡ ಮಟ್ಟಕ್ಕೆ ಸೀರಿಯಲ್ ಕೂಡ ಸಿನಿಮಾ ಮಟ್ಟಕ್ಕೆ ಮಾಡಿ. ಓಂ ಪ್ರಕಾಶ್ ಅವ್ರಿಗೆ ಗೊತ್ತಲ್ಲ ಹೆಂಗೆ ಮಾಡ್ತಾರೆ ಅಂತ. ಅವ್ರು ಡೈರೆಕ್ಟ್ರು. ಹೌದು ಇಲ್ಲ ಸಿನಿಮಾಗಳ ಅವ್ರು ಇದೆಲ್ಲ ಮಾಡಿದರು. ಅವರು ಕೂಡ ಅವಾಗ ತುಂಬ ಬಿಡುವಾಗಿರ್ತಾರೆ ಆ ಟೈಮಲ್ಲಿ. ಲಾಕಪ್ ಡೆತ್ತು ಆವಾಗ ಆಗಿಲ್ಲ ಅನಿಸುತ್ತೆ, ಅವಾಗ ಆಗಿತ್ತು ಅನಿಸುತ್ತೆ. ಅದಕ್ಕೆ ಮುಂಚೆ ತುಂಬ ಪಿಕ್ಚರ್ ಮಾಡಿದ್ರು ದೇವರಾಜ್ ಅವ್ರದ್ದೆಲ್ಲ, ಓಂ ಪ್ರಕಾಶ್. ಅದಾದಮೇಲೆ ಈ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ. ಸೀರಿಯಲ್ ಸ್ಟಾರ್ಟ್ ಮಾಡಿ ಕೊನೆಗೆ ಒಂದು ಸುಮಾರು ಒಂದು 100-150 ಎಪಿಸೋಡ್ವರೆಗೂ ಹೋಗುತ್ತದೆ ಸೀರಿಯಲ್. ಅಲ್ಲಿಂದ ನಮ್ಮದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅಟ್ಲೀಸ್ಟ್ ನಮ್ಮಲ್ಲಿ ಅವ್ನು ಸ್ವಲ್ಪ ಒಂಚೂರು ದುಡಿತಾವನೆ ಮಾಡ್ತಾವನೆ, ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಎಲ್ಲರಿಗೂ. ಅಂದರೆ ಇವರು ಎಷ್ಟೇ ಆದರೂ ಇವನು ಬಿಡಲ್ಲ, ಅವನು ಇಂಡಸ್ಟ್ರಿಯಲ್ಲೇ ಇರ್ತಾನೆ ಇವನು ಅಂತೇಳಿ ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪ ಎಲ್ಲ ಪ್ರತಿಯೊಬ್ಬರು ಒಂದು ಫಿಕ್ಸ್ ಆಗ್ತಾರೆ.
ಏನು ಮಾಡ್ತಾರೆ ಮಾಡಲಿ ಅಂತ. ಬಟ್ ನನಗೊಂದು ಧೈರ್ಯ ಅಂದರೆ ಏನು ಆಗಲಾಂದ್ರೆ ಅಟ್ಲೀಸ್ಟ್ ನನಗೊಂದು, ಯಾಕಂದ್ರೆ ನಮ್ಮ ದೊಡ್ಡ ಕುಟುಂಬ ಇದೆ, ನಂಗೆ ಒಳ್ಳೆ ಆಶ್ರಯ ಸಿಗುತ್ತೆ, ಬೇರೆ ದಾರಿ ನೋಡ್ಕೊಬೋದು ಅನ್ನೋದು ಒಂದು ಧೈರ್ಯ ನನಗಿತ್ತು. ಅದೊಂದು ಸಿಕ್ಕಾಪಟ್ಟೆ ಧೈರ್ಯ ಇತ್ತು. ಸರಿ, ಆಮೇಲೆ ಇದೆಲ್ಲ ಆದಮೇಲೆ ಶೂಟಿಂಗ್ ನಡೀತಾ ಇರುತ್ತೆ. ಸಿನಿಮಾ ನಾನು ಮೆಜೆಸ್ಟಿಕ್ ಹೆಂಗೆ ಸ್ಟಾರ್ಟ್ ಮಾಡಿದ್ದು ಅಂತೇಳಿ ಅಂತ, ಈ ನಮ್ಮ ಅಂಜಿ ನಾಗರಾಜ್ ಕ್ಯಾಮ್ರಾಮನ್, ಅಂಜಿ ನಾಗರಾಜ್ ಮತ್ತು ಸೀನು ಅಂತೇಳಿ, ಸೀನಾಗ ಹೇಳ್ತಾ ಇರ್ತಾರೆ, ಗುರುವೇ ಸತ್ಯಮೂರ್ತಿ ಅಂತ ಇರ್ತಾರೆ, ನಿಮ್ಮನ್ನು ಭೇಟಿ ಮಾಡಿ ಯಾವಾಗ ಸಿಗೋಣ ಹಂಗೆ ಅಂತೇಳಿ. ಸರಿ ಆಯಿತು ಅಂಥೇಳಿ ತುಂಬ ದಿನ ಕೇಳ್ತಾಯಿದ್ರು. ಆಮೇಲೆ ಕರೆಸಿ ಅಂಜಿ ಮಾತಾಡೋಣ ಅಂಥೇಳಿ ಕರೆಸಿ ಪರಿಚಯ. ನಮ್ಮ ಶೂಟಿಂಗ್ ವಿಜಯನಗರದಲ್ಲಿ ಶೂಟಿಂಗ್ ನಡೀತದೆ. ಆಗ ಶೂಟಿಂಗ್ ಸ್ಪಾಟ್ಗೆ PN ಸತ್ಯ ಬರ್ತಾರೆ. ಆವಾಗ ನಾನು PN ಸತ್ಯಮೂರ್ತಿ ಅವ್ರ ಹೆಸರು, PN ಸತ್ಯ ಅಂತ. ನಾವು ನಮ್ಮ ದಾಸರಳ್ಳಿಲಿ ಕಾರ ಅಂತ ಇದ್ದಾರೆ, ಅವರೇ ಚೇಂಜ್ ಮಾಡಿದ್ದು. ಸತ್ಯಮೂರ್ತಿ ಅವ್ರ ಹೆಸರು. ಆಮೇಲೆ ಹಿಂದೆ ಒಂದು ಸುಂದರ ಪುರುಷ ಅಂಥೇಳಿ ಸಿನಿಮಾ ಮಾಡಿದ್ರು ಆಲ್ರೆಡಿ ಮಾಡಿ, ಆಮೇಲೆ ಬಂದು ಭೇಟಿ ಆಗ್ತೀವಿ. ಭೇಟಿಯಾಗಿ ತಂದ ನಂತರ ಹಿಂಗೆ 1-2 ದಿನ ಹಿಂಗೆ, ಅವ ಫಸ್ಟ್ ದಿನ ನಮಗೇನು ಕತೆ ಹೇಳಲಿಲ್ಲ, ಬಂದು ಹಿಂಗೆ ಫ್ರೆಂಡ್ಶಿಪ್ ಮಾಡ್ಕೊತ ತುಂಬಾ ನನಗೂ ಭಾಳ ಇಷ್ಟ ಆಗ್ತಾರೆ ಆ ವ್ಯಕ್ತಿ, ಸತ್ಯಮೂರ್ತಿ. ಇಷ್ಟ ಆಗ್ತಾರೆ. ಆಮೇಲೆ ಒಂದಿನ ಕತೆ ಹೇಳೋದು ನಂಗೆ ತುಂಬ ಇಷ್ಟ ಇತ್ತು. ಆಮೇಲೆ ಇನ್ನೊಂದು ದಿನ ನಾನು ನಮ್ಮ ಉಮೇಶ್ ಬಣ್ಕರ್ ಅವರು ಅವ್ರಿಗೂ ಹೇಳಿಸ್ತೆ, ಯಾಕಂದ್ರೆ ನನಗೇನೇ ಮಾಡಬೇಕು ಮಟ್ಟಬೇಕಂತೇಳಿ ನಾನು ಉಮೇಶ್ ಬಣ್ಕರ್ಗೆ ಭಾಳ ಒಂದು ಇದು ಕೇಳ್ತಾಯಿದ್ದೆ, ಸಲಹೆ. ಯಾಕಂದ್ರೆ ನನಗೆ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ, ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು, ಸ್ಕೂಲ್ ಡೇಸಿಂದನೂ ಪ್ರತಿಯೊಂದು ಅವ್ನು ಕೇಳ್ತಾಯಿದ್ದೆ ಅವನಿಗೆ. ಸರಿ, ಉಮೇಶ್ ಬಣ್ಕರ್ಗೂ ನಾವಿಬ್ಬರು ಒಂದು ಸತಿ ಸಂತೋಷ್ ಲಾಡ್ಜಲ್ಲಿ ಕತೆ ಕೇಳ್ದೆ, ಇನ್ನೊಂದು ಸತಿ ಅವ್ರು ಫಸ್ಟ್ ಟೈಮು, ನಾನು ಸೆಕೆಂಡ್ ಟೈಮ್. ಅವನು ಅದೇ ಹೇಳ್ದೆ, ಇಲ್ಲ ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ, ಫಸ್ಟ್ ಕ್ಲಾಸ್ ಆಗಿದೆ, ಹಂಗೆ ಹಿಂಗೆ ಅಂತೇಳಿ. ಬಟ್ ಹೊಸಬ್ರು ಅಂತಲೇ ಇಲ್ಲ. ಅವಾಗ ಸರ್ ಸುದೀಪ್ ಅವ್ರು ಹಾಕ್ಕೊಂಡು ಮಾಡಿದ್ರೆ ಚಂದ ಅಂಥೇಳಿ ಇವ್ರು ಹೇಳ್ತಾರೆ, ಸತ್ಯಮೂರ್ತಿ. ಸರಿ, ಎಲ್ಲ ಆಯಿತು. ಆಮೇಲೆ ಸುದೀಪ್ ಅವ್ರನ್ನು ಇನ್ನೂ ಸ್ಟಾರ್ಟ್ ಮಾಡಬೇಕಂತೇನಿರಲಿಲ್ಲ. ಸರಿ, ಹಿಂಗೆ ನಡೀತಾ ಇತ್ತು 99ರಿಂದ. ಆಮೇಲೆ 99, 2000 ಬರೀ ಕತೆ ಕೇಳೋದು, ಚೇಂಜ್ ಓವರ್ ಮಾಡೋದು, ಮತ್ತೊಂದು ಹಿಂಗೆ. ಬಟ್ ಅವ್ನು ಬಿಡಲಿಲ್ಲ. ಅವ್ನು ಆಲ್ರೆಡಿ ನಮ್ಮ ಸತ್ಯಮೂರ್ತಿ ಟೋಟ್ಲಿ ಇಂಡಸ್ಟ್ರಿ ಎಲ್ಲ ಪ್ರೊಡ್ಯೂಸರ್ಸನ್ನು ಕತೆ ಹೇಳ್ಬಂದ್ಬಿಟ್ಟಿದ್ರು. ಪಾಪ ಏನಂದರೆ ಏನಾಯ್ತು ಗೊತ್ತಿಲ್ಲ, ಅದೇನೋ ನನಗೆ ಆ ಸಬ್ಜೆಕ್ಟ್ ನನಗಿತ್ತು, ಯೋಗ ನಾವು ಮಾಡಬೇಕಾಯ್ತು. ಅದು ನಿಜ ನನ್ನ ಅದೃಷ್ಟ. ಅದು ಆಲ್ರೆಡಿ ತುಂಬ ಜನ ಪ್ರೊಡ್ಯೂಸರ್ಸ್ ಕತೆ ಹೇಳಿದ್ರು ಅವರು. ಸರಿ, ಅದಾದಮೇಲೆ ಹಿಂಗೆ ಮಾಡೋಣ ಸರ್, ಹಂಗೆ ಹಿಂಗೆ ಅಂತೇಳಿ. ಸರಿ, ಆವಾಗ ನಮಗೆ ಧೈರ್ಯ ಕಮ್ಮಿ, ಅಷ್ಟು ದುಡ್ಡು ಎಲ್ಲಿ ತರ್ತೀರಾ. ಸರಿ, ಹಿಂಗೆ ಮಾಡ್ಬೇಕಾದ್ರೆ ಅದು ಒಂದು ಸತಿ ಇದ್ದಕ್ಕೆ ನನಗೆ ಬೇರೆ ಥರ ನಮ್ಮ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಕೊಟ್ಟೆ. ನಮ್ಮ ಫ್ರೆಂಡ್ಸ್ ರಮೇಶು, ರಾಮಮೂರ್ತಿ, ಇವನ್ನೆಲ್ಲ ನಮ್ಮ ಸರ್ಕಲೆಲ್ಲ ಪರಿಚಯ ಮಾಡಿಸ್ದೆ. ಅಲ್ಲೇನಾಯಿತು, ಅಲ್ಲಿ ಡೈವರ್ಟ್ ಆಗೋಯ್ತು. ಒಂದು ಕಡೆ ಕತೆ ಬೇಡ, ಒಂದು ಬೇರೆ ಕತೆ ಮಾಡೋಣ ಅಂಥೇಳಿ ಇದಾಯಿತು. ನಾವು ಎಲ್ಲ ಸೇರ್ಕೊಂಡು ಮಾಡೋಣ ಅಂಥೇಳಿ ಆಯಿತು. ನಾವು ರಾಮಮೂರ್ತಿ, ರಮೇಶು, ಇನ್ನೂ ಒಂದಷ್ಟು ಜನ ಸೇರ್ಕೊಂಡು ಮಾಡೋಣ ಅಂಥೇಳಿ, ಶೇಷಾಚಲ ಅಂತಿದ್ರು ಲಕ್ಷ್ಮೀನಾರಾಯಣಪುರದಲ್ಲಿ, ಎಲ್ಲ ಸೇರ್ಕೊಂಡು ಮಾಡೋಣ ಅಂಥೇಳಿ ಒಂದು ಇದಾಯಿತು. ಲಗ್ನ ಪತ್ರಿಕೆ ಅಂಥೇಳಿ ಒಂದು ಕತೆ ರೆಡಿ ಮಾಡ್ತಾರೆ ಸತ್ಯಮೂರ್ತಿ. ಸರಿ ಆಯಿತು. ಮೆಜೆಸ್ಟಿಕ್ದು ನಂಗೆ ಮನ್ಸಲ್ಲಿ ತುಂಬ ಚೆನ್ನಾಗಿತ್ತು. ಅದು ನನಗೆ ಚೆನ್ನಾಗಿ ಗೊತ್ತಿತ್ತು, ಅದು ಸ್ಕ್ರೀನ್ ಪ್ಲೇ ಎಲ್ಲ. ಸರಿ, ಲಗ್ನ ಪತ್ರಿಕೆ ಎಲ್ಲ ವರ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಪ್ರಜ್ವಲ್ ಲಾಡ್ಜಲ್ಲಿ ರೂಮ್ ಹಾಕ್ತೀವಿ, ಎಲ್ಲ ಆಗುತ್ತೆ. ಸರಿ, ಯಾಕಂದ್ರೆ ನನ್ನ ಸ್ನೇಹಿತರಿಗೆಲ್ಲ ಗೊತ್ತಿದೆ. ಅಂಬರೀಷ್ ಅವರು ನಮ್ಮ ಮನೆಗೆ ಈಗ ಆಫನ್ ಬರ್ತಾ ಇರ್ತಾರೆ, ನಮ್ಮ ತುಂಬ ಕ್ಲೋಸ್. ಅವ್ರಿಗೊಂದ್ಸಲ ಸಲಹೆ ಕೇಳೋಣ ಅಂಥೇಳಿ ನಮ್ಮ ಸ್ನೇಹಿತರೆಲ್ಲ ನಿರ್ಧಾರ ಮಾಡಿ ನಮ್ಮ ಮನೆಗೆ ಬಂದು 9:30-10 ಗಂಟೆಗೆ ನಮ್ಮ ಮನೇಲಿದ್ದರು 6 ಬ್ಲಾಕಲ್ಲಿ. ಆವಾಗ ನಮ್ಮ ತಂದೆಯವ್ರು ಕೂಡ ಹೇಳಿದ್ದೆ ನಾನು. ಆಮೇಲೆ ಈ ಥರ ಈಗ ಅಂಬರೀಷ್ ಅವ್ರಿಗೆ ಹೇಳಿದ್ರು ನಮ್ಮ ತಂದೆಯವರು, ಏನೋ ಸಿನಿಮಾ ಮಾಡಬೇಕಂತೆ, ಇವರೆಲ್ಲ ಫ್ರೆಂಡ್ಸ್ ಸ್ನೇಹಿತರು ಸೇರಿಕೊಂಡು ಅಂತೇಳಿ ನಮ್ಮ ತಂದೆ ಹೇಳ್ತಾರೆ ಅಂಬರೀಷ್ ಅವ್ರಿಗೆ. ಆಗ ಅಂಬರೀಷ್ ಅವರು ಏನು ಅಂಥೇಳಿ ಅವರು ಲಗ್ನ ಪತ್ರಿಕೆ ಅಂಥೇಳಿ ಹೇಳ್ತಾರೆ. ಹಿಂಗೆ ಒಂದು ಲೈನ್ ಹಂಗೆ ಹೇಳ್ತಾರೆ. ಅಂಬರೀಷ್ ಅವ್ರು ಒಂದೇ ಸತಿ ತಲೆ ಒದ್ರುಬಿಟ್ಟು ಬೇಡ ಅಂತ, ಬೇಡ, ಯಾವತ್ತು ಸಕ್ಸಸ್ಸಿಂದ ಹೋಗಿ ಇದೆಲ್ಲ ಲಗ್ನ ಪತ್ರಿಕೆ ಅವೆಲ್ಲ ಬಿಟ್ಟು ಆಯಿತು, ಟ್ರೆಂಡ್ ಮುಗೀತು. ಹಾಗೆಲ್ಲ ಟ್ರೆಂಡ್ ಸ್ವಲ್ಪ ಕಮ್ಮಿ ಆಗಿತ್ತು. ಈ ಫ್ಯಾಮಿಲಿ ಫ್ಯಾಮಿಲಿ ಓರಿಯೆಂಟೆಡ್ ಈ ಸೆಂಟಿಮೆಂಟ್ ಪಿಕ್ಚರ್ಸ್ ಎಲ್ಲ ಕಮ್ಮಿ ಆಗಿತ್ತು ಆ ಸಂದರ್ಭದಲ್ಲಿ. ಸಕ್ಸಸ್ಸಿಂದ ಹೋಗಿ ಅಂತೇಳಿ ಅವ್ರು ಪ್ರೇರೇಪಿಸಿದ್ರು. ಸರಿ, ಅವಾಗ ಹಿಂಗೆ ಮೆಜೆಸ್ಟಿಕ್ ಅನ್ನೋ ಪಿಕ್ಚರ್ ಸಬ್ಜೆಕ್ಟ್ ಇದೆ ಅಣ್ಣ ಅಂತ ಮೆಲ್ಲಿಗೆ ಹೇಳಿದ್ದೆ. ಆವಾಗ ಅವ್ರು ಕಿವಿಗೆ ಹಾಕ್ಕೊಳ್ಳಿಲ್ಲ. ಸರಿ, ಯಾವಾಗಿಂದ ನಮ್ಮ ಸ್ನೇಹಿತರೆಲ್ಲ ಒಂಥರ ಮಾನಸಿಕ ಕುಗ್ಗೋದು ಅಂದರೆ ಎಲ್ಲ ಬ್ಯಾಕ್ಔಟು.
ಬೇಡ ಅಂದರು ಅಂತ. ಯಾರೇ ಆಗಲಿ ದೊಡ್ಡವ್ರು ಬೇಡ ಅಂದಾಗ ಸ್ವಲ್ಪ ಯಾರೇ ಆಗಲಿ ಒಂದು ಸ್ವಲ್ಪ ಇದಾಗಿ ಹಿಂಗೆ ರೂಮಾಗಿ ನಡೀತಾ ಇರುತ್ತೆ. ಆಮೇಲೆ ಮೆಜೆಸ್ಟಿಕ್ ಸಬ್ಜೆಕ್ಟ್ ಮಾಡೋಣ ಅಂಥೇಳಿ ಮತ್ತೆ ಆ ಟೀಮ್ನೆಲ್ಲ ಅವ್ರು ದುಂಬಿಸ್ತೀವಿ. ಆಮೇಲೆ ಅವರೆಲ್ಲ ಬ್ಯಾಕೌಟ್ ಆಗ್ತಾರೆ. ಬ್ಯಾಕೌಟ್ ಅಂದರೆ ಇನ್ಸಸ್ ಸರ್ ನಾವು ಇರ್ತೀವಿ, ನಾವು ರಾಮಮೂರ್ತಿ, ರಮೇಶು ಎಲ್ಲರೂ ಸಪೋರ್ಟ್, ಈ ಮೆಜೆಸ್ಟಿಕ್ ಕೂಡ ನಮ್ಗೆ ಸಪೋರ್ಟ್ ಮಾಡೋದು. ಅವರೆಲ್ಲ ಈ ಸರ್ ಮಾಡೋಣ ಒಟ್ಟಿಗೆ ಸೇರ್ಕೊಂಡು, ಇಲ್ಲ ಈ ಹೊಸಬ್ರು ಇಟ್ಕೊಂಡು ಇದು ಸುದೀಪ್ ಅವ್ರು ಇಟ್ಕೊಂಡು ಮಾಡಬೇಕು ಅಂತೇಳಿ ಇರ್ತೀವಿ. ಸುದೀಪ್ ಅವ್ರದ್ದು ಮಾತಾಗುತ್ತೆ, ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಹಿಂಗೆ. ಹಾಂ, ಸುದೀಪ್ ಅವರು ವಾಲಿ ಅನ್ನೋ ಪಿಕ್ಚರ್ ಕಮಿಟ್ ಆಗಿರ್ತಾರೆ. ಅದು ಮುಗ್ಬಿಡಲಿ ಆಮೇಲೆ ಮಾಡೋಣ ಅಂತೇಳಿ ಇದು ಮಾಡ್ತಾರೆ. ಮೆಜೆಸ್ಟಿಕ್ ಕತೆ ಹೇಳಿರ್ತಾರೆ ಸತ್ಯಮೂರ್ತಿ ಅವರು. ಹಾಂ, ಸುದೀಪ್ ಅವ್ರಿಗೆ. ಸರಿ, ಅದಾದಮೇಲೆ ಅವ್ರಿಗೆ ಏನು ಅನಿಸ್ತಾ ಹೇಳ್ತು, ಅವರು ಡ್ರಾಪ್ ಆಗ್ತಾರೆ, ಬೇಡ ಇನ್ನು ನೆಕ್ಸ್ಟ್ ಯಾವಾಗ ಮಾಡೋಣ ಅಂಥೇಳಿ ಅಂತ. ಒಂದು ಟೈಮ್ ಅವರು ಸರೋವರ್ ಹೋಟ್ಲಲ್ಲಿ ನಮ್ಮ ಸುದೀಪ್ ಅವರು ಹೇಳ್ತಾರೆ, ನೋಡೋ ಕತೆ ಎಲ್ಲ ಕೇಳಿದ್ರು ಸುದೀಪ್ ಅವರು, ಅವ್ರಿಗೂ ಇಂಪ್ಯಾಕ್ಟ್ ಆಗಿತ್ತು. ಬಟ್ ಸ್ಟೇಟ್ ಸಬ್ಜೆಕ್ಟು ಸ್ವಲ್ಪ ಒಂಚೂರು ಇಂಜರಿದ್ರು ಅವಾಗ. ಅವರು ವಾಲಿ ಅಂತ ರಿಮೇಕ್ ಪಿಕ್ಚರ್ ಹುಚ್ಚಾಬರೆ ಹಿಟ್ಟಾಗಿತ್ತು. ನೆಕ್ಸ್ಟ್ ಡೇ ವಾಲಿಯಲ್ಲಿ ಮಾಡ್ತಾಯಿದ್ರು, ವಾಲಿ ತೊಗೊಂಡಿದ್ರು ಕೈಗೆ ಅದು. ಸರಿ, ಆಮೇಲೆ ನನಗೆ ಹೇಳಿದರು ಇವರು ಸುದೀಪ್ ಅವರು, ಇವನು ಆ ಸಬ್ಜೆಕ್ಟ್ಗೆ ನಮ್ಮ ತೂದೀಪ್ ಶ್ರೀನಿವಾಸ್ ಮಗ ಅಂತ ನಾನು ನೋಡಿದ್ದೀನಿ, ಒಂದು ಸರ್ತಿ ಭೇಟಿ ಮಾಡೋದು, ನನಗೆ ಪರಿಚಯ ಇಲ್ಲ ಅವರು, ಇನ್ನು ಭೇಟಿ ಮಾಡಿ ಚೆನ್ನಾಗಿದ್ದಾನೆ ಹುಡುಗ ಅಂತೇಳಿಂದ ಸುದೀಪ್ ಅವ್ರು ಸಜೆಸ್ಟ್ ಮಾಡ್ತಾರೆ. ಆವಾಗ ಸರಿ ಯಾವ ಪಿಕ್ಚರ್ ಮಾಡ್ತಾರೆ ದರ್ಶನ್ ಅವರು ಅಂತೇಳಿ ನೋಡಿದಾಗ ಎಲ್ಲರ ಮನೆ ದೋಸೆ ತೂತೆ ಮಾಡ್ತಾಯಿರ್ತಾರೆ ಅವಾಗ. ಆವಾಗ ಮಾಡ್ತಾಯಿರ್ತಾರೆ. ಸರಿ, ಅವಾಗ ನಮ್ಮ ಉದಯ ಟಿ ವಿ ಪ್ರಕಾಶು ಡೈರೆಕ್ಟರ್ ಆ ಪಿಕ್ಚರ್ಗೆ. ನಾ ಫೋನ್ ಮಾಡ್ತೀನಿ ಉದಯ ಟಿ ವಿ ಪ್ರಕಾಶ್ಗೆ, ಪ್ರಕಾಶ್ ಅವ್ರ ಈ ಥರ ಹಿಂಗೆ ದರ್ಶನ್ ಅಂತೆಲ್ಲ ತೂದೀಪ್ ಶ್ರೀನಿವಾಸ್ ಮಗ ಯಾಕೆ ಮಾಡ್ತಾಯಿಲ್ಲ, ಅವ್ರ ನಂಬರ್ ಕೊಡಿ. ಅವ್ರು ನಂಗೆ ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಟು ಆಮೇಲೆ ದರ್ಶನ್ ಅವ್ರಿಗೆ ಅವತ್ತು ಈವ್ನಿಂಗೇ ಕಾಲ್ ಮಾಡ್ತೀನಿ ನಾನು. ಕಾಲ್ ಮಾಡಿ ದರ್ಶನ್ ಸ್ವಲ್ಪ ಮಾತಾಡ್ಬೇಕು ಬರ್ರಿ ಅಂಥೇಳಿ ನಮ್ಮ ಆಫೀಸ್ಗೆ ಬರ್ತಾರೆ ದರ್ಶನ್ ಅವರು. ಅವಾಗ ನಮ್ಮದು ಅದು ಫಸ್ಟ್ ಭೇಟಿ ಆಗುತ್ತೆ. ಆ ಮೀಟ್ ಮಾಡೋಕ್ಕೆ ಮುಂಚೆ ಆ್ಯಕ್ಚುಲಿ ಒಂದು ಡಿಸ್ಕಷನ್ ಇರುತ್ತೆ. ಅಂದರೆ ನಾನು ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ಮಾಡೋಣ ಅಂಥೇಳಿ ನಾವು ಇದು ಮಾಡ್ತೀವಿ. ಸರಿ, ನಮ್ಮ ಸ್ನೇಹಿತರು ರಾಮಮೂರ್ತಿ ಅವರಾಗ್ಬೋದು, ರಮೇಶ್ ಎಲ್ಲ ಅವ್ರು ಏನು ಮಾಡ್ತಾರೆ, ನೀವು ಮಾಡಿ, ನೀವು ನಿಮ್ಮ ಬ್ಯಾನರಲ್ಲೇ ಮಾಡ್ಕೊಳ್ಳಿ, ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಪಾಪ ಧೈರ್ಯ ತುಂಬ ಎಲ್ಲರೂ ಪಾಪ ಸ್ನೇಹಿತರುಗಳು ಎಲ್ಲ ತುಂಬ ಜನ ಸಹಾಯ ಮಾಡಿದ್ರು ಆ ಪಿಕ್ಚರಿಗೆ. ನಾನು ಅದೇನೋ ದೇವ್ರ ಮೇಲೆ ಭಾರ ಹಾಕಿ ಮುನ್ನುಗ್ಗಿ ಪಿಕ್ಚರ್ ಫೈನ್ ಡೇ ಈ ಆಗಸ್ಟ್ 21ಕ್ಕೆ ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡ್ತೀವಿ. ನನ್ನ ಬರ್ಡೇ ದಿವಸ 21ಕ್ಕೆ ಸಾಂಗ್ ರೆಕಾರ್ಡಿಂಗ್ ಅಶ್ವಿನಿ ಸ್ಟುಡಿಯೋಲಿ ಪೂಜೆ ಮಾಡಿ ಸಾಂಗ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದೇ ತಿಂಗಳ ಎಂಡಲ್ಲಿ ನಮ್ಮ ಪಿಕ್ಚರ್ ಸ್ಟಾರ್ಟ್ ಮುಹೂರ್ತ ಕೂಡ ಸ್ಟಾರ್ಟ್ ಆಗುತ್ತೆ. ತಿರುಮಲಗಿರಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪಿಕ್ಚರ್ ಮುಹೂರ್ತ. ಅಂಬರೀಷ್ ಅವರು ಗೆಸ್ಟ್, ಅಂಬರೀಷು, ನಮ್ಮ ಮುನಿರತ್ನ ಎಲ್ಲ. ಸರಿ, ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಪಿಕ್ಚರ್ ಶೂಟಿಂಗ್ ಕೂಡ ತುಂಬ ಸರಾಗಿ ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ನಮ್ಮ ಡಿಸೆಂಬರ್ 2002 ಫೆಬ್ರವರಿ 8 ಪಿಕ್ಚರ್ ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡಿದಾಗ ರಿಲೀಸ್ ಅಂತ ಎಲ್ಲ ಭಯ ಪ್ರೊಡ್ಯೂಸರ್ಗೆ. ಆ್ಯಕ್ಚುಲಿ ಯಾರಿಗೆ ಭಯ ಇರುತ್ತೆ, ಬಟ್ ಆ ಪಿಕ್ಚರ್ ಹೀರೋ ಡೈರೆಕ್ಟ್ರು ಪ್ರೊಡ್ಯೂಸರ್ಗಂತೂ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದ್ರೆ ನಾನು ಒಬ್ಬನೇ, ಮನೆಯೆಲ್ಲ ವಿರೋಧ ಅಂದರೂ ಕೂಡ ಇಷ್ಟ ಇಲ್ಲದೆ ಕೂಡ ಇಂಡಸ್ಟ್ರಿಗೆ ಬಂದು ದೊಡ್ಡ ಮಟ್ಟಿಗೆ ಇದಾಗಿ ನಾಳೆ ದಿನ ಸಾಲ್ಗಾರನಾಗಿ ಸಿಗಾಕೊಂಬಿಟ್ರೆ ಹೆಂಗೆ, ಆ ಒಂದು ಯೋಚನೆ ತುಂಬಾ ಕಾಡ್ತಾಯಿತ್ತು ನನಗೆ. ನಾನು ದೇವರಲ್ಲ ವೆಂಕಟಪ್ಪ ನಿನ್ನ ನಂಬಿದ್ದೀನಿ, ಇವತ್ತು ಪಿಕ್ಚರ್ ರಿಲೀಸ್ ಆಗ್ತಾಯಿದೆ, ಹಾಲನ್ನು ಹಾಕು ನೀರನ್ನು ಹಾಕೊಂಡು ನನ್ನ ನೆಮ್ಮದಿಯಾಗಿ ಇಡಬೇಕು ನೀನು ಅಂತೆಲ್ಲ ಕೇಳ್ಕೊಂಬರ್ತೀನಿ. ಸರಿ, ಅಲ್ಲಿ ಪೂಜೆ ಮುಗಿಸ್ಕೊಂಡು ಹೊರ್ತೀವಿ ಸರ್. ಹೊರದಾಗೆ ಸರಿ ನಾವು ಫೋನ್ ಮಾಡ್ತೀವಿ, ಸರ್ ಪ್ರಸನ್ನ ಥಿಯೇಟ್ರು RPಗೆ ಫೋನ್ ಮಾಡ್ತೀವಿ, ಮೇನಕಾ ಥಿಯೇಟ್ರ್ RPಗೆ ಫೋನ್ ಮಾಡ್ತೀವಿ, ಸರ್ ಇನ್ನೂ 15 ಜನ ಬಂದಿಲ್ಲ ಸರ್ ಅಂತ. ಮಾರ್ನಿಂಗ್ ಶೋ ಸಿಕ್ಕಾಪಟ್ಟೆ ಭಯ ಶುರು ಆಗೋಯ್ತು. ಸರಿ, ಅಲ್ಲಿಂದ ಬರ್ತಾಯಿದ್ವಿ. ನಾನು ಆವಾಗ ಈ ನಮ್ಮ ಬಿನ್ನಿ ಮಿಲ್ ಹತ್ರ ಬರ್ತಾ ಇರ್ಬೇಕಾದ್ರೆ ಪ್ರಸನ್ನ ಥಿಯೇಟ್ರ್ RP ಮೇನಕತೆ ಎಲ್ಲ ಫುಲ್, ಸಾರ್ ಹೌಸ್ಫುಲ್ ಸಾರ್ ಪಿಕ್ಚರು ಅಂತೇಳಿ ಸ್ವಲ್ಪ ಒಂದು ಧೈರ್ಯ ಬಂತು. ಇನ್ನೊಂದು ನೆಕ್ಸ್ಟ್ ಎಲ್ಲ ಕಡೆ ಎಲ್ಲ ಹಾಸನ, ಮೈಸೂರು ಎಲ್ಲ ಪ್ರತಿಯೊಂದು ಕಡೆ ಕೂಡ ಹೌಸ್ಫುಲ್ ಆಯಿತು. ಎಲ್ಲ ಕಡೆ ಫೋನ್ ಮಾಡಿದ್ರು. ದರ್ಶನ್ ಜೊತೆಗೆ ಇರ್ತಾರೆ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಮ್ಮ ಜೊತೆಗೆ. ಅಲ್ಲಿಂದ ಎಲ್ಲ ಪೂಜೆ ಮುಗಿಸ್ಕೊಂಡು ಹಿಂಗೆ ಬಂದಿದ್ದು. ಆಮೇಲೆ ನಮ್ಮ ಡೈರೆಕ್ಟ್ರು ಕೂಡ ಇರ್ತಾರೆ. ಆಮೇಲೆ ಅದು ಒಂದು ಕಡೆ ಸಮಾಧಾನ, ಎಲ್ಲ ಕಡೆ ಹೌಸ್ಫುಲ್ ಅಂತ. ರಿಪೋರ್ಟ್ ಬರಬೇಕು, ರಿಪೋರ್ಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸಿನಿಮಾದಲ್ಲಿ ರಿಪೋರ್ಟಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಒಂದು ಸಿನಿಮಾಗೆ. ಆಮೇಲೆ ಪಿಕ್ಚರ್ ಬಿಡುತ್ತೆ.
ಪಿಕ್ಚರ್ ಯಾವ ಮಟ್ಟಕ್ಕೆ ಅಂದರೆ ಜನ ಅಷ್ಟು ಇಷ್ಟಪಡ್ತಾರೆ. ಅವತ್ತು ತುಂಬ ಸ್ಟಾರ್ಡಮ್ ಇರ್ತಕ್ಕಂಥ ಕಾಲ ಅವತ್ತು ಸ್ಟಾರ್ ಹಾಕೊಂಡು ಅವತ್ತು ಆ್ಯಕ್ಚುಲಿ ಹೊಸಬ್ರಲ್ಲಿ ಹಿಟ್ ಅಂತ ಹೀರೋ ಹೊಸಬ್ರಲ್ಲಿ ಆಗಿದ್ದಂದ್ರೆ ಸುದೀಪ್ ಅವರೊಬ್ಬರೇ ಆಗಿದ್ದು. ಇನ್ಯಾರು ಅಂತ ಇದಿರಲ್ಲ, ಬರೀ ಆ ಸ್ಟಾರ್ಡಮ್ ಪೀರಿಯಡು. ಆ ಟೈಮಲ್ಲಿ ನಾವು ಹೊಸಬ್ರು ಹಾಕೊಂಡು ನಿಜವಾಗ್ಲೂ ಎಷ್ಟು ಭಯಭಕ್ತಿನ ಅಷ್ಟೇ ಶ್ರದ್ಧಾಭಕ್ತಿನ ಆ ಪಿಕ್ಚರ್ ಹಂಗೆ ಮಾಡಿದ್ದೀವಿ ಬಿಡಿ. ಪ್ರತಿಯೊಬ್ಬರು ಕೂಡ ಶ್ರಮ ಪಟ್ಟಿದೆ ಆ ಪಿಕ್ಚರ್ಗೆ. ಸರಿ, ಆ ಪಿಕ್ಚರ್ ನಮಗೆ ರಿಪೋರ್ಟ್ ಕೂಡ ಹಂಗೆ ಆ ಮಟ್ಟಕ್ಕೆ ರೀಚ್ ಆಯಿತು. ಆ್ಯಕ್ಚುಲಿ ಫಸ್ಟ್ ಶೋ ಬಿಡೋಕ್ಕೆ ಮುಂಚೆ ಬಿಟ್ಟಾಗಿ ಇಮಿಡಿಯೇಟ್ ನಮಗೆ ಮ್ಯಾಟಿನೂ ಫುಲ್ ಆಗಿಬಿಟ್ಟಿತ್ತು, ಹೌಸ್ಫುಲ್ಲು. ಬಟ್ ಅದು ಹಂಗೆ ಕ್ಯಾರಿ ಆಯಿತು. ಬಟ್ ಅದು ದೇವರ ಆಶೀರ್ವಾದ. ಅವತ್ತು ನನ್ನ ಭಾಗದಲ್ಲಿದ್ದ ಅವತ್ತು ದೊಡ್ಡ ಸಾಹಸಕ್ಕೆ ಕೈ ಹಾಕ್ಬಿಟ್ಟಿದ್ದೆ ಅವತ್ತು. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದರು ಬಿಡಿ. ನಮ್ಮ ರಾಮಮೂರ್ತಿ ಆಗ್ಬೋದು, ಆಮೇಲೆ ನಮ್ಮ ರಮೇಶ್ ಆಗ್ಬೋದು, ಎಲ್ಲ ಸಪೋರ್ಟ್ ಮಾಡಿದರು. ಅವತ್ತೇನು ನಿಜ ಬೇಕಾದ್ರೆ ನಿರ್ಮಾಪಕ ಅಂತ ಅಂದಾಗ ಸೈನ್ ಅಥಾರಿಟಿ ನಮ್ಮದೇ ಇರುತ್ತೆ ನೋಡಿ, ಚೆಕ್ ನಮ್ಮದೇ ಕೊಟ್ಟಿರ್ತೀವಿ. ಅದೆಲ್ಲ ಒಂದು ಸ್ವಲ್ಪ ಇದ್ದೇ ಇರುತ್ತದು. ಎಲ್ಲಿ ಸಾಲ ಸುಳಿಯಲ್ಲಿ ಸಿಗಾಕೊಂಬಿಡ್ತೀವಿ ಅನ್ನೋದು ಭಯ ಇತ್ತು ಫಸ್ಟ್. ಯಾಕಂದರೆ ನಮ್ಮ ತಂದೆಯವರು ಸಣ್ಣ ವಯಸ್ಸಿಂದ ನನಗೆ ಅದೇ ಹೇಳ್ಕೊಂಬಂದು, ಇವತ್ತು ಅದೇ ಪಾಲಿಸತ್ತೆ ನಾನು. ಸಾಲ ಹೇಳ್ಬೇಡ, ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ, ಇಷ್ಟು ಜೀವನದಲ್ಲಿ ಕಲ್ತ್ಕೊ, ನೀನು ಎಲ್ಲಿ ಬೇಕಾದ್ರೆ ಜಯಿಸ್ತೀಯ ನೀನು ಅಂತೇಳಿ. ಯಾಕಂದ್ರೆ ಅದೊಂದು ವಿಚಾರದಲ್ಲಿ, ಯಾಕಂದರೆ ಅನೇಕ ಆ ಪಿಕ್ಚರ್ಗೆ ಸಾಲ ಕೊಟ್ಟರು ಪಾಪ. ಸುಮ್ಮನೆ ರಾಮಮೂರ್ತಿ ಕೊಟ್ಟಿದ್ರು, ಅವರು ಕೊಡಲೇಬೇಕಾ, ರಮೇಶ್ ಅವ್ರು ಕೊಟ್ಟಿದ್ರು, ಅವರು ಕೊಡಲೇಬೇಕಾ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕಾರ್ಪೊರೇಟ್ ಇದ್ದಾರೆ ಈಗ, ಲಿಂಗರಾಜ್ ಅಂತೇಳಿ, ಅವರು ಕೂಡ ಪಾಪ ನನ್ನ ಪಿಕ್ಚರ್ 15 ಲಕ್ಷ ರೂಪಾಯಿ ಕೊಟ್ಟಿದ್ರು. ಅಟ್ಲೀಸ್ಟ್ ಬಡ್ಡಿ ಸೇರಿಸಿ ಕೊಡಲೇಬೇಕಲ್ಲ ನಾನು. ಅದೆಲ್ಲ ಒಂದು ಯಾವ ಮಟ್ಟ ಟೆನ್ಷನ್ ಇತ್ತು, ಅಷ್ಟು ಆ ಟೆನ್ಷನ್ ಮಧ್ಯೆ ಗೆದ್ದನಲ್ಲ ಅಂತ ಒಂದು ಖುಷಿ ಇದೆ. ಶೂಟಿಂಗು ಆಲ್ಮೋಸ್ಟ್ ಒಂದು 36-38 ಡೇಸ್ ಆಯಿತು ಶೂಟಿಂಗು. ಇಲ್ಲೇ ಬ್ಯಾಂಗ್ಳೂರು ಸಿಟಿನ ಆಲ್ಮೋಸ್ಟ್ ನಮ್ಮ ರಾಜನಗರ 6 ಬ್ಲಾಕು, ಕಾಮಾಕ್ಷಿ ಪಾಳ್ಯ, ಇಲ್ಲೇ ನಮಗೆ ಗೊತ್ತಿರ್ತಕ್ಕ, ಆಮೇಲೆ ನಮ್ಮ ಕಸಿನ್ ಸಿಸ್ಟರ್ ಮನೆ, ಎಲ್ಲ ಲೊಕೇಶನ್ ಎಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ನನ್ನ ಸ್ಕ್ರೀನ್ ಪ್ಲೇ ಫುಲ್ ತಲೆ ತುಂಬಿತ್ತು ನನಗೆ. ಪ್ರತಿಯೊಂದು ಸೀನ್ ಟು ಸೀನ್ ನನಗೆ ಗೊತ್ತಿತ್ತು. ಡೈರೆಕ್ಟರ್ ನೋಡೋಕ್ಕೆ ಮುಂಚೆ ನಾನೇ ಲೊಕೇಶನ್ ನೋಡಿರ್ತಾ ಇದ್ದೆ. ಅಷ್ಟು ಆ ಕಾನ್ಸೆಪ್ಟ್ ಅಷ್ಟು ತಲೆಯಲ್ಲಿ ಕುಂತ್ಕೊಂಡಿತ್ತು ನನಗೆ. ಒಂದು ಆ ಗ್ಯಾರಂಟಿ ಇತ್ತು ಆ ಸಬ್ಜೆಕ್ಟ್ ಮೇಲೆ, ನನಗೆ ಗ್ಯಾರಂಟಿ ಇತ್ತು. ಭಯನೇ ಇರುತ್ತಲ್ಲ ಆಮೇಲೆ ಕಮರ್ಷಿಯಲಿ ಹೋದಾಗ. ಆಮೇಲೆ ಲೊಕೇಶನ್ ಕೂಡ ಅಲ್ಲ ಆಲ್ಮೋಸ್ಟ್ ನನ್ನ ರಿಲೇಟಿವ್ಸು, ಫ್ರೆಂಡ್ಸು ಇಲ್ಲೇ ಆಲ್ಮೋಸ್ಟು ಶೂಟ್ ಮಾಡಿದ್ದು. ಬಿಟ್ಟು ಸಾಂಗು ನಾವು ಚಿಕ್ಕಮಂಗ್ಳೂರಲ್ಲಿ 2 ಸಾಂಗ್ ಮಾಡ್ದೋ, ಮುದ್ದು ಮನೆಸೆ ಅಂತೇಳಿ. ಇನ್ನೊಂದು ಗ್ರೂಪ್ ಸಾಂಗ್ ಕೂಡ ಚಿಕ್ಕಮಂಗ್ಳೂರಲ್ಲಿ 2 ಸಾಂಗ್ ಮಾಡ್ದೋ. ಅದು ಬಿಟ್ಟರೆ ಔಟ್ಸ್ಕರ್ಟು ನಮ್ಮ ತಾವರೆಕೆರೆಯಲ್ಲಿ ಒಂದು ಸಾಂಗ್ ಮಾಡ್ದೋ. ಆಲ್ಮೋಸ್ಟ್ ನಮ್ಗೆ ಎಲ್ಲೆಲ್ಲಿ ಗೊತ್ತಿದೆ ಅಲ್ಲದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಿಜಲ್ ವಂಡರ್ಫುಲ್ ಅದು. ಅಲ್ಲ ಪಾಪ ಅವರು ಹೊಸಬ್ರಲ್ಲ, ಅವರು ತುಂಬಾ ಕೋಆಪ್ರೇಟಿವ್. ದರ್ಶನ್ ಮಾತ್ರ ಆ ಪಾತ್ರಕ್ಕೆ ತುಂಬ, ಯಾಕಂದರೆ ಇವತ್ತೇನು ದರ್ಶನ್ ಈ ಮಟ್ಟಿಗೆ ಬೆಳೆದಿರೋ ಅವ್ನ ಡೆಡಿಕೇಶನ್, ಆ ಒಂದು ಪಾತ್ರದಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾಯಿದೆ. ಇವತ್ತು ಇನ್ವಾಲ್ವ್ಮೆಂಟ್ ಇದ್ದಿದ್ದಕ್ಕೆ ಈ ಮಟ್ಟಕ್ಕೆ ಇವತ್ತು ದರ್ಶನ್ ಬೆಳೆದಿದ್ರು ಅಂದರೆ ಅವ್ರ ಇನ್ವಾಲ್ವ್ಮೆಂಟು, ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ. ಸತಿ ಏನಾಯಿತು, ತುಂಬ ಚಳಿ ಇದರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು ಸಾಂಗು. ಅವಾಗ ನಮ್ಮ ಸ್ಪರ್ಶ ರೇಖಾ ಅವ್ರ ತಾಯಿ ತುಂಬ ಚಳಿ ಹಿಮ ಬೀಳ್ತಾಯಿತ್ತು. ಅವ್ರ ತಾಯಿ ಪಾಪ ಕೈ ಕಲ್ಲಾಡ್ಕೊಂಬಿಡ್ತು. ಅದೊಂದೇ ನಾನು ಘಟನೆ. ಅವಾಗ ಇಮಿಡಿಯೇಟ್ ಏನು ಮಾಡ್ದೋ, ಸರಿ ಒಂದು ಬ್ರ್ಯಾಂಡಿ ಬಾಟ್ಲ್ ಸಿಕ್ತು, ಬ್ರ್ಯಾಂಡಿ ಹಾಕ್ಬಿಟ್ಟು ಚೆನ್ನಾಗಿ ಅವ್ರ ಕಾಲು ಪಾದಕ್ಕೆ ಚೆನ್ನಾಗಿ ಉಜ್ಜಿ ಸ್ವಲ್ಪ ಇದಾದರು. ತುಂಬಾ ಅವ್ರಿಗೆ ಅದೊಂದೇ ಅಷ್ಟೇ, ಇನ್ನೇನಾಗಲಿಲ್ಲ. ಯಾಕಂದ್ರೆ ತುಂಬ ಕೋಲ್ಡು, ಅವ್ರು ಕೈ ಕಾಲೆಲ್ಲ ಹಿಡ್ಕೊಂಡು ಪಾಪ ಒಂಥರ ಉಸಿರಾಟ ಪ್ರಾಬ್ಲಮ್ ಆಗೋಯ್ತು ಅವ್ರಿಗೆ. ಯಾವಾಗ ಅದೆಲ್ಲ ಉಜ್ದ ನೀಟಾಗಿ ಎಲ್ಲ ಇಡೀ ಟೀಮ್ ಸೇರಿಕೊಂಡು ಆವಾಗ ಪಾಪ ಸರಿ ಹೋದರು. ಅದೊಂದು ಘಟ್ಟ. ಇನ್ನೆಲ್ಲ ಮಿಕ್ಕಿದ್ದು ಆರಾಮಾಗಿ ಆ ಆರ್ಟಿಸ್ಟ್ಗಳು ಅವರ ಕರೆಕ್ಟ್ ಟೈಮ್ ಬರೋರು ಮಾಡೋದು. ಶೂಟಿಂಗ್ ಮಾತ್ರ ಹೂವು ಹತ್ತಂಗೆ ಆಯ್ತು ಸರ್. KV ಜನಮ್ ಅವ್ರು ಗರಡಿಲಿ ಬಿಡ್ತಿದ್ರು ನಾವು. ಅವ್ರು ಏನು ಮಾಡೋದು, ಒಂದೊಂದು ಕ್ಯಾರೆಕ್ಟ್ರಿಗೆ ಒಂದು ಬಾವನ್ ಕ್ಯಾರೆಕ್ಟ್ರು ಅಂದರೆ ಆಪ್ಷನ್ ಹಾಕೊಳ್ಳೋರು. ಒಂದು 4 ಕ್ಯಾರೆಕ್ಟರ್ಗಳು ಹೆಸ್ರು ಹಾಕ್ಕೊಂಡು ಇದು ಮಾಡೋರು. ನಾವು ಇದು ಸೇಮ್ ಅದೇ ಇದು ಸ್ಟ್ರಾಟಜಿನೇ ಉಪಯೋಗಿಸ್ಕೊಂಡು. ಅದಕ್ಕೆ ಒಬ್ಬ ಕೇಳಿದವ್ರಿಗೆಲ್ಲ ಫಸ್ಟ್ ಟೈಮೇ ಪಾಪ ಇದು ಮಾಡಿದ್ರು. ನಾವು ಇದಕ್ಕೆಲ್ಲ ಆಪ್ಷನ್ನೇ ಸಿಗಲಿಲ್ಲ. ಕೇಳಿದ ತಕ್ಷಣ ವಿಜಯ್ ಜಗದೀಶ್ ಅವರಾಗಲಿ, ವನಿತಾ ವಾಸ್ ಅವ್ರದ್ದು ವ್ಯಾಂಪ್ ಕ್ಯಾರೆಕ್ಟರ್, ಅದೊಂದು ಕ್ಯಾರೆಕ್ಟರ್ ತುಂಬ. ನಾವು ಅಂಬಿಕಾನು ಟ್ರೈ ಮಾಡಿದೆವು. ಅಂಬಿಕಾ ಆ ಟೈಮಲ್ಲಿ ಅವ್ರು ಸಿಗಲಿಲ್ಲ. ಆವಾಗ ಇಮಿಡಿಯೇಟ್ ವನಿತಾ ವಾಸ್ ಅವ್ರಿಗೆ, ವನಿತಾ ವಾಸ್ ಅವರು ಆ ಕ್ಯಾರೆಕ್ಟರ್ ತುಂಬಾ ಇಷ್ಟಪಟ್ಟು ಮಾಡಿದರು. ಆ್ಯಕ್ಚುಲಿ ಅದು ಆ ಪಿಕ್ಚರಲ್ಲಿ ದರ್ಶನ್ ಬಿಟ್ಟರೆ ವನಿತಾ ಬಾಸು ಆ ಕ್ಯಾರೆಕ್ಟ್ರು ತುಂಬ ವೆಯ್ಟ್ ಕೊಟ್ಟಿದ್ದ ಒಂದು ಕ್ಯಾರೆಕ್ಟ್ರು. ಹೌದು. ರಮೇಶ್ ಪಂಡಿತ್ ಇದ್ದರು, ಭರತ್ ಭಾಗವತರ್ ಇದ್ದರು, ಹರೀಶ್ ರೈ, ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ ಎಲ್ಲರೂ.
ಎಲ್ಲರೂ ಸರ್ ಸ್ಪರ್ಶ ರೇಖಾ ಅವ್ರದ್ದು ಹೆಂಗೆ ಅಂದರೆ ಅದೊಂದು ಭಾಳ ಇಂಟ್ರೆಸ್ಟಿಂಗ್. ನನಗೇನೆಂದರೆ ಒಂದು ಸ್ಪರ್ಶ ಹಿಟ್ಟಾಗಿತ್ತು. ಆಮೇಲೆ ನಾನು SJRC ಅವರು ಮಾರಣಿಸ್ ಕಾಲೇಜು ಅವ್ರು ಹೆಂಗೆ ಅಂದರೆ ಅವಾಗ ಅಷ್ಟೇ ಈ ಹುಡುಗರು ಏನಿಲ್ಲ, ಅವ್ರದ್ದು ಹೀರೋ ಹೊಂಡ ಆಯಿತು. ಹಾಂ, ಸ್ಪರ್ಶ ರೇಖಾ ಅವ್ರದ್ದು RPC ಲೇಔಟ್ ಮನೆ. ನಮ್ಮ ಈ ಒಳ್ಳೆ ಹುಡುಗರು ಹೋದಂಗೆ ಹೋಗೋರು. ಆಮೇಲೆ ಸ್ಪರ್ಶ ಹಿಟ್ಟಾಯಿತು. ನನಗೆಲ್ಲ ಒಂದು ಕಡೆ ನನಗೆ ಒಂದು ಇಬ್ಬರು ಮೂರು ಇಲ್ಲ ತುಂಬ ಲಕ್ಕಿ ಹೀರೋಯಿನ್ ಅಂತೇಳಿ ಅದೊಂದು ವರ್ಡು ನಂಗೆ ತಲೆ ಕುಂತ್ಕೊಂಬಿಟ್ಟಿತ್ತು. ತುಂಬ ಮೇಸ್ಟಿಕ್ಕೆ ತುಂಬ ಹೀರೋಯಿನ್ ಹುಡ್ಕೋರು ಡೈರೆಕ್ಟ್ರು. ನಂದು ಸತ್ಯಂಗೆ ಹೇಳಿ, ಸತ್ಯ ಬೇಡ ಸ್ಪರ್ಶ ರೇಖಾನ ಹಾಕೋಣ ಅಂಥೇಳಿ. ಸರ್ ಅದು ಲಾಸ್ಟ್ ಆಪ್ಷನ್ ಇಟ್ಕೊಳ್ಳೋಣ ಸರ್ ಹಂಗೆ ಅಂತೇಳಿ ಪಾಪ ಅವರು ಹಂಗೆ ಅಂದ್ಕೊಂಡಿದ್ರು ಅವರು. ಆಮೇಲೆ ಅವ್ರಿಗೆ ಹತ್ರ ಬಂತು. ಆಮೇಲೆ ಕೊನೆಗೆ ನಮ್ಮ ಸ್ಪರ್ಶ ರೇಖಾ ಅವ್ರನ್ನ ಫಿಕ್ಸ್ ಮಾಡಿ, ನನಗಂತ ಅವ್ರು ಮಾಡಿ ಮೊದಲೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದು. ಯಾಕಂದ್ರೆ ನನಗೆ ಕ್ಯಾರೆಕ್ಟರೈಸೇಷನ್ ಗೊತ್ತಿತ್ತು, ಸ್ಕ್ರೀನ್ ಪ್ಲೇ ಗೊತ್ತಿತ್ತು, ಲೊಕೇಶನ್ ಏನು ಅನ್ನೋದು ಗೊತ್ತಿತ್ತು. ಬಟ್ ನಾನು ಡೈರೆಕ್ಟ್ರಿಗೆ ಫ್ರೀ ಬಿಟ್ಟರು ಕೂಡ ಅವ್ರಿಗೆ ಹೇಳ್ತಾ ಇದ್ದೆ ಹೆಂಗೆ ಅಂತೇಳಿ. ಅವರೇ ಫೈನಲ್ ಅವ್ರೇನು ಹೇಳ್ತಾರೆ ಅದೇ ಸಜೆಷನ್ ಒಂದು ಹೇಳ್ತಾ ಇದೆ ಅಷ್ಟೇ. ಕೆಲವು ಎಲ್ಲ ತೊಗೊಳೋರು ಅವರು. ಬಟ್ ಒಳ್ಳೆ ಟೀಮ್ ವರ್ಕ್ ಆಯ್ತು ಸರ್. ಆವಾಗ ಲಿಸ್ಟ್ ಅಂದರೆ ತುಂಬ ಜನ ಬಂತು ಆ ಕ್ಯಾರೆಕ್ಟ್ರಿಗೆ ಅಷ್ಟೇ. ಋತಿಕಾ ಒಬ್ಬರು ಅವರು ಬಂತು. ಆಮೇಲೆ ಅಮೃತ ಅಂತೇಳಿ ಡಕೋಟಾ ಎಕ್ಸ್ಪ್ರೆಸ್ ಮಾಡಿದ್ರು, ಅವರು ಕೂಡ ಒಂದು ಇದಾಯಿತು. ದಾಸ ಆಮೇಲೆ ದಾಸ 3-4 ಪಿಕ್ಚರ್ ಆದಮೇಲೆ ದಾಸ ಆಗಿದ್ದು. ತುಂಬ ಜನ ಆ ಥರ ಸಿಕ್ಕಾಪಟ್ಟೆ ಹೀರೋಯಿನ್ಸ್ಗಳು ಇದು ಬಂದರು. ಬಟ್ ಕೊನೆಗೆ ಸ್ಪರ್ಶ ರೇಖಾ ಅವ್ರಿಗೆ ಆ ಋಣ ಇತ್ತು, ನಮಗೂ ಋಣ ಇತ್ತು. ಆಯ್ತು, ಎಲ್ಲ ಹೇಳೋದು ಅದೃಷ್ಟ. ಯಾಕಂದರೆ ಆ ಸಬ್ಜೆಕ್ಟ್ ನನಗೆ ಬರಬೇಕಂತೇನಿದೆ, ನಾನೇ ಮಾಡಬೇಕು. ಮಾಡೋ ಅಂಥ ಪರಿಸ್ಥಿತಿಯೂ ಇರಲಿಲ್ಲ. ನನ್ನ ಸ್ನೇಹಿತರೆಲ್ಲ ಇನ್ವಾಲ್ವ್ಮೆಂಟ್ ಎಲ್ಲ ಸಪೋರ್ಟ್ ಮಾಡೋದ್ರಿಂದ ಸ್ವಲ್ಪ ಧೈರ್ಯ ಕೊಟ್ಟಿದ್ದು ಮಾಡಿದ್ದು. ಯಾಕಂದರೆ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಸರ್, ಭಾಳ ಕಷ್ಟ. ಇಡೀ ಜೀವನನೇ ಒಂದು ಅಡ ಇಟ್ಟಂಗೆ ಸಿನಿಮಾ ಮಾಡೋದು. ಹಾಂ, ಅವತ್ತೇನು ಆ ಸಕ್ಸಸ್ ಆಗಿದೆ. ಅದು ಇವತ್ತವರೆಗೂ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡಿದ್ದೀವಿ ನಾವು. ಅವತ್ತೇನು ಆಗಿಲ್ಲ, ಮನೆಯಲ್ಲ ಅಂಗಡಿ ಹಾಕ್ಕೊಟ್ಟಿದ್ರು, ಆರಾಮಾಗಿ ಕುಂತ್ಕೊಂಡು ವ್ಯಾಪಾರ ಮಾಡಿಕೊಂಡು ಇರ್ತಾಯಿದ್ದೋ. ಸರ್ ಗುಡದಲ್ಲಿ ಈಸ್ ವೆರಿ ನೈಸ್ ಪರ್ಸನ್, ಜೆಂಟ್ಲ್ಮ್ಯಾನ್. ಯಾರು ದರ್ಶನ್ ಅವ್ರಿಗೆ ಪಾಪ ಕಷ್ಟ ಸುಖ ಎಲ್ಲ. ಯಾಕಂದರೆ ತುಂಬ ಗ್ರಾಸ್ ರೂಟು. ಅವ್ರು ಬೆಂಗಳೂರು ಬಂದಾಗ ಒಂದು ಆ್ಯಕ್ಚುಲಿ ಇಲ್ಲೇ ರೂಮಲ್ಲಿದ್ದರು. ಅದಾದಮೇಲೆ ಇಲ್ಲಿ ಒಂದು ಮನೆ ಮಾಡಿ JP ನಗರದಲ್ಲಿ ನಮ್ಮ ಆರ್ತಿ ಅವ್ರ ಮನೆ ಹಿಂಭಾಗ ಒಂದು ಸಣ್ಣದೊಂದು ಬೆಡ್ರೂಮ್. ತುಂಬ ಗ್ರಾಸ್ ಎಲ್ಲ ಕಷ್ಟ ಸುಖ ಎಲ್ಲ ಗೊತ್ತ. ತುಂಬ ಬಡತನದಿಂದ ಬಂದಿದ್ದು. ತುಂಬ ಒಳ್ಳೆ ಮನುಷ್ಯ ಮಾತ್ರ. ಆಮೇಲೆ ಅವ್ರ ತಮ್ಮ ಕೂಡ ದಿನಕರ, ತಾಯಿ ಅಮ್ಮನೂ ಕೂಡ ಪ್ರತಿಯೊಂದು ಅವರಿಬ್ಬರು ಕೂಡ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ದರ್ಶನ್ಗೆ. ದಿನಕರ ಆಗಲಿ ಇರೋ. ಆಮೇಲೆ ಬರ್ತಾ ನಮ್ಮ ವಿಜಯಲಕ್ಷ್ಮಿ ಕೂಡ ತುಂಬಾ ಸಪೋರ್ಟಿವ್ ಆಗಿ ದರ್ಶನ್ಗೆ. ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ. ತುಂಬಾ ವಿಜಯಲಕ್ಷ್ಮಿ ಕೂಡ ಪಾಪ ಅವಾಗ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ದರ್ಶನ್ ಅವ್ರಿಗೆ. ಆ ಪಾಪ ದರ್ಶನ್ ಒಬ್ಬರೇ ಬರ್ತಾಯಿದ್ದು. ದಿನಕರ್ ಕೂಡ ಯಾವಾಗೋ ಒಂದು ದಿನ ಬರೋರು ಅಷ್ಟೇ. ಸೆಟ್ಟಿಗೆ ಬರ್ತಾ ಅವೆಲ್ಲ ತುಂಬ ಪ್ರಿನ್ಸಿಪಲ್ಡು, ತುಂಬ ಕ್ಲಾಸ್ ಬಿಹೇವಿಯರ್, ನಡೆ ನುಡಿಯಲ್ಲ ತುಂಬ ಒಳ್ಳೆ ಹುಡುಗ ದರ್ಶನ್. ಆಮೇಲೆ ಬರೀ ಆ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟು ತುಂಬಾ ಇತ್ತು ನಮ್ಮ ಪಿಕ್ಚರಲ್ಲಿ. ದರ್ಶನ್ ಅವ್ರು ಸೆಲೆಕ್ಟ್ ಆದಾಗ ಕೂಡ ತುಂಬ ಜನ ಚಾಕ್ಲೇಟ್ ಇರೋದಂಗೆ ಹೆಂಗೆ ಇದು ಮಾಡ್ತಾನೆ ಹಂಗೆ ಸಿಕ್ಕಾಬಿಟ್ಟೆ ಎಲ್ಲರೂ ನಮಗೂ ಒಂಥರ ಹೇಳೋದು. ಡೈರೆಕ್ಟ್ರಿಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಚೆನ್ನಾಗಿ ನಾವು ಮಾಡ್ಬೋದು, ಒಂದು ಇದು ಮಾಡೋಣ ಸರ್ ಫೋಟೋ ಸೆಷನ್ ಅಂತೇಳಿ ಅಂತ. ನಾವು ದರ್ಶನ್ನು ಹೀರೋ ಸೆಲೆಕ್ಟ್ ಮಾಡೋರು ಅಂತೇಳಿ ತುಂಬ ಜನಕ್ಕೆ ಗಾಂಧಿನಗರದಲ್ಲಿ ಅಡಿರುತ್ತೆ. ಗಾಂಧಿನಗರದ ಇನ್ನೂ ಫೈನಲ್ ಆಗಿರೋಲ್ಲ. ಆವಾಗ ಇನ್ ಬಿಟ್ವೀನ್ ಹೇಳ್ತೀನಿ ಕೇಳಿ, ಒಬ್ಬ ಆರ್ಟಿಸ್ಟ್ ಕೂಡ ಈ ದರ್ಶನ್ನು ನಾವೆಲ್ಲ ಒಂದು ರೂಮಲ್ಲಿ ಕುಂತಿರ್ತೀವಿ. ದರ್ಶನ್ನು, ನಾನು, ನಮ್ಮ PN ಸತ್ಯ, ನಮ್ಮ ಸ್ನೇಹಿತರೆಲ್ಲ ಕುಂತಿರ್ತೀವಿ. ಒಬ್ಬ ಆರ್ಟಿಸ್ಟು ಅವರು ಹೀರೋ ಮತ್ತು ಪ್ರೊಡ್ಯೂಸ್ ಮಾಡಿದ್ರು. ಪಾಪ ಅವ್ರಿಗೆ ಮುಂದೆ ಅಲ್ಲೇ ದರ್ಶನ್ ಇದ್ದಾರನ್ನು ಗೊತ್ತಿಲ್ಲ. ಅವ್ರು ಆಫರ್ ಕೊಡ್ತಾರೆ, ಸರ್ ನಾನೇ 15 ಲಕ್ಷ ರೂಪಾಯಿ ಕೊಡ್ತೀನಿ ಸರ್, ನಾನು ರಿಫಂಡಬಲು, ನಾನೇ ಹೀರೋ ಮಾಡ್ತೀನಿ ಸರ್ ಅಂಥೇಳಿ ಅಂತ. ಪಾಪ ದರ್ಶನ್ ಅವರು ನಾನು ಮಾಡ್ತೀನಿ ಅಂತ ಪಾಪ ಅವ್ರಿಗೆ ಫಿಕ್ಸ್ ಆಗಿರುತ್ತೆ. ಅವ್ರಿಗೆ ಅಂದಾಗ ಪಾಪ ಯಾರೇ ವ್ಯಕ್ತಿ ಆ ದರ್ಶನ್ ಅವ್ರ ಜಾಗದಲ್ಲಿ ನಾ ಇದ್ದರೂ ಕೂಡ ದುಡ್ಡಿಗೆ ಬಿದ್ದೋಗ್ಬಿಡ್ತಾರೆ, ಆಯಿತು ಮುಗೀತು ನಮ್ದು ಈ ಪಿಕ್ಚರ್ ಅಂದಲ್ಲ ಅನ್ನೋ ಥರ ಫಿಕ್ಸ್ ಆಗಿಬಿಡ್ತಾರೆ. ಈಚೆ ಕಡೆ ಬಂದಾಗ ಕೂಡ ದರ್ಶನ್ ಅವ್ರಿಗೆ ಡೌಟು, ಮೋಸ್ಟ್ಲಿ ಆ ಕಡೆ ಹೋಗ್ಬಿಡ್ತಾರೆ ಅಂತೇಳಿ ಅಂತ. ಆದರೂ ನಾನಾಗಲಿ ಡೈರೆಕ್ಟ್ ಆಗಲಿ ಬಿಡಲಿಲ್ಲ, ಕೊನೆಗೆ ದರ್ಶನೇ ಮಾಡಬೇಕು ಅಂಥೇಳಿ. ಆಮೇಲೆ ಒಂದಿನ ಫೋಟೋ ಸೆಷನ್ ಮಾಡ್ತೀನಿ. ಇಲ್ಲೇ ಮಾಗಡಿ ರೋಡಲ್ಲಿ ಸನ್ ವ್ಯಾಲಿ ಕ್ಲಬ್ ಅಂತಿದೆ, ಅದು ನಮ್ಮ ರಿಲೇಟಿವ್ ಇದೆ. ಸರ್ ಮಾಡಿ ಸನ್ ವ್ಯಾಲಿ ಕ್ಲಬ್ಬಲ್ಲಿ ಒಂದು ಫೋಟೋ ಸೆಷನ್ ಮಾಡೋಣ ಅಂತೇಳಿ ನಮ್ಮ ಮೇಕಪ್ ಪ್ರಭಾಕರ್ ಹತ್ರ ಮಲ್ಲಿಕಾ ಅಂತೀರಿ, ಮಲ್ಲಿ ಅಂತೇಳಿ ಮೇಕಪ್ ಮಲ್ಲಿ ಅಂತ ಅವ್ರು ಕರೆಸಿ, ಮತ್ತು ಸ್ಟಿಲ್ ರಮೇಶ್ ಅಂತೇಳಿ ಸ್ಟಿಲ್ ಫೋಟೋಗ್ರಾಫರ್ ಅವ್ರು ಕರೆಸ್ಬಿಟ್ಟು ನಮ್ಮ ಡೈರೆಕ್ಟ್ರು ಹಿಂಗೆ ಮೇಕಪ್ ಬೇಕು ಅಂತೇಳಿ ಒಂದಿನ ಮುಂಚೆ ಎಲ್ಲ ಹೇಳಿರ್ತೇವೆ ನಮ್ಮ ಮಲ್ಲಿಗೆ. ಸರಿ ಅವ್ರು ಬಂದು ಅಲ್ಲೆಲ್ಲ ಒಂಥರ ಕೆಟ್ಟದಾಗ ಪಾನ್ ಬೀಳ ತಿಂದಿರೋ ಥರ. ಆಮೇಲೆ ಒಂದು ನಾವು ಇತ್ತು ಅಂತೀವಿ, ಏನು
ಇತ್ತಷ್ಟು ಕೇಳಿದ್ರು, ಏನು ಕಾಂಟ್ಯಾಕ್ಟ್ ಲೆನ್ಸ್ ಬ್ಲೂ ಇಶ್ಯೂ ಅದೊಂದು ಬಂದು ನಾನು ದರ್ಶನ್ ಎಲ್ಲ ಇಲ್ಲಿ ನಮ್ಮ ಅತ್ತಿಗುಪ್ಪೆಯಲ್ಲಿ ಚೆನ್ನಪ್ಪ ಅಂತಿದ್ದ ಅಂಗಡಿ ಇಟ್ಕೊಂಡಿದ್ದಾನೆ. ಅವ್ರ ಹತ್ರ ಒಂದು ಕಾಂಟ್ಯಾಕ್ಟ್ ಲೆನ್ಸ್ ತೊಗೊಂಡು ಫೋಟೋ ಸೆಷನ್ ಆಗುತ್ತೆ. ಫೋಟೋ ಸೆಷನ್ ಆಗಲ್ಲ, ಫೋಟೋಸ್ ಎಲ್ಲ ನೆಕ್ಸ್ಟ್ ಡೇ ತರ್ತಾನೆ ನಮ್ಮ ರಮೇಶ್. ಅಲ್ಲ ಪ್ರಿಂಟ್ ಆಗಿ ಇವಾಗ ಇಮಿಡಿಯೇಟ್ ನೋಡೋಕ್ಕಾಗಲ್ವಲ್ಲ, ಅವಾಗ ಹಂಗಿತ್ತು. ಪ್ರಿಂಟ್ ಹಾಕೊಂಬರು ರಮೇಶು. ಟೋಟಲಿ ದರ್ಶನ್ ಮೇಕಪ್ ತೆಗೆದು ಹೆಂಗೆ ಟೋಟಲಿ ಡಿಫ್ರೆಂಟ್ ಇದು. ಎಷ್ಟು ಚೆನ್ನಾಗಿ ಇವತ್ತೆಲ್ಲ ಆಟೋಗಳಲ್ಲಿ ನೋಡ್ಬೋದು ಇಡೀ ಕರ್ನಾಟಕದಲ್ಲಿ. ದರ್ಶನ್ ಅವ್ರದ್ದು ನಮ್ಮ ಮೆಜೆಸ್ಟಿಕ್ ಸ್ಟಿಲ್ ಏನು ಹೊಡೆದಿದ್ರು ಇವತ್ತು ಎಲ್ಲ ಆಟೋಗಳಲ್ಲಿ ಪ್ರತಿಯೊಂದು ನಮ್ಮ ಸಿನಿಮಾ ಸ್ಟಿಲ್ಗಳೇ. ಅದೇ ಎಷ್ಟು ಖುಷಿ ಆಗುತ್ತೆ ಅಂದರೆ ದರ್ಶನ್ ನಮ್ಮ ಸ್ಟಿಲ್ಗಳನ್ನು ನೋಡ್ತಾರೆ, ಒಂಥರ ನಾವು ಬೆಳ್ದಂಗೆ ಅದು ಖುಷಿ ಆಗುತ್ತೆ ಸರ್. ಅವತ್ತು ಮಾಡಿದ್ದೊಂದು ಇವತ್ತು ಫೋಟೋ ಸೆಷನ್ನು, ಆ ಫೋಟೋ ಸೆಷನ್ನೇ ಶೂಟಿಂಗು ಅಲ್ಲ, ಫೋಟೋ ಸೆಷನು ಇವತ್ತೆಲ್ಲ ಆಟೋಗಳ ಮೇಲೆ ಇರೋದೇ ದರ್ಶನ್ ಫೋಟೋ, ಅದೇ ಸ್ಟಿಲ್ಗಳು. ಒಂದು ಈ ನಮ್ಮ ಡೈರೆಕ್ಟ್ರು ಇನ್ಕ್ಲೂಡಿಂಗ್ ನನ್ನ ಕೂಡ ಪಿಕ್ಚರ್ ಎಲ್ಲ ಶೂಟಿಂಗ್ ಎಲ್ಲ ಮುಗೀತು, ರಶಸ್ಸು ಎಲ್ಲ ಇದ್ದ ಫಸ್ಟ್ ಡೇ ಒಂದು ರಶಸ್ ನೋಡೋದು ಬಿಟ್ಟರೆ ಕೊನೆಗೆ ಫೈನಲ್ ಎಡಿಟ್ ಆಗಿ ಡಬ್ಬಿಂಗ್ ಆಗಿ ಕೂಡ ನಮ್ಮನ್ನ ಯಾರನ್ನೂ ಪಿಕ್ಚರ್ ತೋರಿಸಲೇ ಇಲ್ಲ. ನನಗಾಗಲಿ ದರ್ಶನ್ಗಾಗಲಿ ಪಿಕ್ಚರ್ ತೋರಿಸ್ಲಿಲ್ಲ. ಡೈರೆಕ್ಟ್ ಫುಲ್ ಎಲ್ಲ ಪ್ರತಿಯೊಂದು ರೆಡಿಯಾಗಿ ಡಬ್ಬಿಂಗ್ ಅಂತಕ್ಕೆ ಬಂದಾಗ ಮಾತ್ರ ನಾವು ನೋಡಿದ್ದು. ಎಡಿಟಿಂಗ್ ಮುಗಿಯೋವರೆಗೂ ಪ್ರತಿಯೊಂದು ಫ್ರೇಮ್ ಕೂಡ ಯಾರಿಗೂ ತೋರಿಸಲಿಲ್ಲ. ಆ ಡೈರೆಕ್ಟ್ ಅಷ್ಟು ಪಾಪ ಅಷ್ಟು ಕಟ್ನಿಟ್ಟಾಗಿ ತುಂಬಾ ಪ್ರೀತಿಯಿಂದ ಮಾಡಿದ ಪಿಕ್ಚರ್ ಹೌದಾ ಸತ್ಯ ಕೂಡ. ಸರ್ ಎಲ್ಲರಿಗೂ ಅಪ್ರೂವಲ್ ಸರ್. ನಾನು ಹೇಳೋದು ಡೈರೆಕ್ಟ್ರು ಬಿಡಿ, ಡೈರೆಕ್ಟ್ರು ಅಂತ ಹೇಳೋದು ಏನೋ ಕೂಡ ಮಾಡಿಬಿಟ್ಟಿದ್ದೀವಿ. ಮೇನ್ ಇರೋದು ಸಕ್ಸಸ್ ಫೇಲ್ಯೂರು ಭಗವಂತನ ಕೈಯಲ್ಲಿದೆ. ನಾನು ಹೇಳೋದು ಕೊನೆಗೆ ಅಲ್ಟಿಮೇಟ್ ಸಫರರು ಪ್ರೊಡ್ಯೂಸರ್. ಬಟ್ ಆವತ್ತು ದೇವ್ರ ಆಶೀರ್ವಾದದಿಂದ ಎಲ್ಲರಿಗೂ, ನನಗಾಗಲಿ ದರ್ಶನ್ಗಾಗಲಿ ಸತ್ಯನ್ಗಾಗಲಿ ಇಡೀ ಟೀಮ್ಗೆ. ಆಮೇಲೆ ಟೀಮ್ ನಮ್ಮ ಎಡಿಟಿಂಗ್ ಕೂಡ ಫಸ್ಟ್ ಪಿಕ್ಚರು ನಮ್ಮ ನಾಗೇಂದ್ರ ಅರಸು. ಆಮೇಲೆ ಟೋಟಲಿ ನಮ್ಮದು ಎಲ್ಲ ಟೆಕ್ನಿಷಿಯನ್ಸು ಹಳಬ್ರು ಅನುಭವ ಇದ್ದರೂ ಕೂಡ ಆ ಪಿಕ್ಚರು ತುಂಬ ಜನಕ್ಕೆ ಲೈಫ್ ಕೊಡ್ತು. ತುಂಬ ಜನಕ್ಕೆ ಲೈಫ್ ಕೊಡ್ತು. ಮೆಜೆಸ್ಟಿಕ್ ಸಾಧು ಕೋಕಲ ಒಬ್ಬರೇ ಸೀನಿಯರ್ ಇದ್ದಿದ್ದು, ಸೀನಿಯರ್ ಹಳಬ್ರು. ಅವರು ಎಕ್ಸ್ಟ್ರಾರ್ನರಿ ಎಬಿಲಿಟಿ. ಸಾಧು ಕೋಕಿಲ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರ ರಿರೆಕಾರ್ಡಿಂಗ್ ನಿಜ ತುಂಬ ಒಳ್ಳೊಳ್ಳೆ ಸಾಂಗ್ ಕೊಟ್ಟರು. ಆಮೇಲೆ ಅಶ್ವಿನಿ ಕೊಟ್ಟಿದ್ದು ನಾವು ಅದು ರೈಟ್ಸು. ಆಮೇಲೆ ನಮ್ಮ ಮೆಜೆಸ್ಟಿಕ್ ಕೂಡ ಇದು ನಮ್ಮ ಶ್ರೀನಿವಾಸ ಮೂರ್ತಿ ಅಂತೇಳಿ ಧ್ರುವ ಪ್ರೊಡ್ಯೂಸರ್, ಅವ್ರಿಗೇ ನಾವು ಪಿಕ್ಚರು ಸ್ಯಾಟಲೈಟ್ ಮಾರಿದ್ದು. ಅವರು ಉದಯ ಟಿ ವಿಗೆ ಕೊಟ್ಟು ಆ ಟೈಮಲ್ಲಿ ಅವ್ರು ಕೂಡ ಇವತ್ತು ನಾವು ಶ್ರೀನಿವಾಸ ಮೂರ್ತಿ ಅವ್ರು ಕೂಡ ನಾವು ನೆನೆಸ್ಕೊಬೇಕಾಗತ್ತೆ. ಆ ಟೈಮಲ್ಲಿ ಸ್ಯಾಟಲೈಟ್ ರೈಟ್ ನಮ್ಮ ಸುರೇಶ್ ಗೌಡ್ರ ಮುಖಾಂತರ ಸ್ಯಾಟಲೈಟ್ ರೈಟ್ ಮಾಡಿಸ್ಕೊಟ್ರು. ಅದು ನಮ್ಮ ಶ್ರೀನಿವಾಸ ಮೂರ್ತಿ ಅವರೇ ಪಿಕ್ಚರ್ ಶೂಟಿಂಗ್ಗೆ ಫೀಡ್ ಮಾಡ್ತಾಯಿದ್ರು. ಅದೆಲ್ಲ ತುಂಬಾ ಹೆಲ್ಪ್ಫುಲ್ ಆಯ್ತು. BKT ನಮ್ಮ ತಾರಕ ರಾಮ ಪ್ರಕಾಶ್ ಅವ್ರು ಕೊಟ್ಟಿದ್ದ ಎಲ್ಲ ಕೊಟ್ಬಿಟ್ಟಿದ್ದೆ ನಾನು. ಇಲ್ಲ ಸರ್, ಅದು ಹೇಳಕ್ಕೆ ನೋಡಿ, ಋಣ ಇರಬೇಕು ತುಂಬ, ಆಮೇಲೆ ಧೈರ್ಯ ಇರಬೇಕು. ಫಸ್ಟು ಧೈರ್ಯ, ಆಮೇಲೆ ಋಣ. ಯಾಕಂದರೆ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಒಂದು ತಪ್ಪಿಸ್ಕೊಬೇಕನ್ನೋದು ಇರುತ್ತಲ್ಲ, ಯಾರಿಗೆ ಭಯ ಅಲ್ಲ ಸರ್. ಯಾಕಂದ್ರೆ ನಾವೇನು ಕೋಟ್ಯಾದಿ ನಮ್ಮ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ನಾವೇನು ಕೋಟಿಗಟ್ಟಲೆ ತಗೊಂಬಂದು ಮಾಡೋಕ್ಕೂ ಭಯದಲ್ಲೇ ಮಾಡಿದ್ದು. ಭಯ ಭಕ್ತಿಯಿಂದ ಮಾಡಿದ ಪಿಕ್ಚರ್ ಸರ್ ಅದು. ಅದು ನಿಜ, ಅದು ಭಯಭಕ್ತಿ ಅದೊಂದು, ಅದಕ್ಕೆ ನನಗೆ ಯಶಸ್ಸು ಸಿಕ್ಕಿದ್ದು ಆ ಪಿಕ್ಚರ್. ಆಮೇಲೆ ಅದಾದಮೇಲೆ 2005 ಶಿಷ್ಯ ದೀಪಕ್. ಯಾಕಂದ್ರೆ ಆಮೇಲೆ ದೀಪಕ್ತು ಹಿಂದೆ ಈ ಸುದೀಪ್ದು ಎಲ್ಲ ಇದಾಯ್ತಲ್ಲ, ಕನ್ಫ್ಯೂಷನ್ ಟೋಟ್ಲಿ ಒಂದು 3 ತಿಂಗಳು ಹೀರೋ ಯಾರು ಬರೀ ಇದೇ ಇತ್ತು. ಇನ್ನು ಮಧ್ಯೆ ಬಿಟ್ವೀನ್ ನಾನು ಸತ್ಯ ಕೂಡ ಮಾತಾಡ್ತೀನಿ, ನಮ್ಮ ದೀಪಕ್ಕೆ ಹಾಕೊಂಡು ಮಾಡೋಣ ಅಂತೇಳಿ. ಅವಾಗೇನಾಗುತ್ತೆ, ಅವನಿಗೆ ಆಕ್ಸಿಡೆಂಟ್, ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ರಿಕವರ್ ಆಗಬೇಕಾದ್ರೆ ಇಮಿಡಿಯೇಟ್ ಟೈಫಾಯ್ಡ್ ಟರ್ನ್ ಆಗ್ಬಿಡ್ತಾನೆ ದೀಪಕ್ಕೆ. ಸರಿ, ಅಲ್ಲಿ ಅವನಿಗೆ ಅವಕಾಶ ಬಂದರೆ ದರ್ಶನ್ ಅದೃಷ್ಟ ಇರ್ತದೆ. ಅದಾದಮೇಲೆ ಅವನಿಗೋಸ್ಕರ 2005 ಶಿಷ್ಯ ಅಂಥೇಳಿ ಸ್ಟಾರ್ಟ್ ಮಾಡ್ತೀವಿ ಪಿಕ್ಚರ್. ಇದಕ್ಕೆ ಶಿಷ್ಯಾಗೆ ವಿಕ್ಟ್ರಿ ವಾಸೂರು ಡೈರೆಕ್ಟ್ರು. ಅದಕ್ಕೆ ಮುಂಚೆ ಸೂರ್ಯವ್ರು ಮಾಡಬೇಕಾಯ್ತು ಈ ಪಿಕ್ಚರು. ಸೂರ್ಯವರು ದುನಿಯಾ ಸೂರ್ಯ ಆ್ಯಕ್ಚುಲಿ ಪಾಪ ಟೈಟ್ಲ್ ಕೊಟ್ಟಿದ್ದೆ ಅವರು. ದುನಿಯಾ ಸೂರ್ಯವರೇ ಶಿಷ್ಯ ಅನ್ನೋ ಟೈಟ್ಲು ಕೊಟ್ಟಿದ್ದು. ಸರಿ, ಎಲ್ಲ ಇದೆ ಪ್ರತಿಯೊಂದೆಲ್ಲ ಖಾತೆ ನಮ್ಮ ಪ್ರಜ್ವಲ್ ಲಾಡ್ಜಲ್ಲಿ ರೂಮ್ ಹಾಕ್ತೀವಿ. ಅವರು ನಮ್ಮ ಪ್ರೀತು ಎಲ್ಲ ಪ್ರಶಾಂತ್ ಎಲ್ಲ ರೂಮ್ ಮಾಡಿ ಪ್ರತಿಯೊಂದು ಎಲ್ಲ ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿ ನಡೀತಾ ಇರುತ್ತೆ. ಸರಿ, ಈ ನಮ್ಮದು ನೆಗೆಟಿವ್ ಫೈನಾನ್ಸ್ ಫೀಡರ್ ಇರ್ತಾರೆ, ಅವ್ರಿಗೆ ನಮ್ಮ ಈ ಸೂರ್ಯವರು ಯಾವ ಕತೆ ಹೇಳಲ್ಲ, ಮಾಡೇ ತೋರಿಸೋದು. ಅವರು ಗೊತ್ತಲ್ಲ ಇವಾಗ ಸೂರ್ಯವ್ರು ಯಾರಿಗೂ ಕತೆ ಹೇಳ. ಅವರು ಆ ಥರ ಇವು ನಮ್ಮ ನೆಗೆಟಿವ್ ಫೈನಾನ್ಷಿಯರ್ಗೆ ಒಂಥರ ಇರ್ಸು ಮುರ್ಸಾಗುತ್ತೆ. ನಮಗೆ ಹೇಳಲ್ಲ ಅಂದರೆ ಹಂಗೆ ಹಿಂಗೆ ಅಂತೇಳಿ ನನಗೆ ಚೇಂಜ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ಪಿಕ್ಚರ್ ಮಾಡಲೇಬೇಕಾಯ್ತು. ಎಲ್ಲ
ಫೋಟೋಶೂಟ್ ಅದು ಇದು ಎಲ್ಲ ಆಗ್ಬಿಟ್ಟಿತ್ತು. ಹಾಂ, ಸೂರ್ಯವರೇ ಮಾಡಿದ್ದು. ಆಮೇಲೆ ಏನು ಮಾಡ್ತೀರಾ, ಸರಿ ಇವ್ರು ಬೇರೆ ನೆಗೆಟಿವ್ ಫೈನಾನ್ಷಿಯರು ಚೇಂಜ್ ಮಾಡುವಂತ. ಸರಿ, ಆಮೇಲೆ ಒಂದೇ ಪಾಪ ನನ್ನ ಕಷ್ಟ ಕೂಡ ಪಾಪ ಅವರು ಅರ್ಥ ಮಾಡ್ಕೊಂಡು ಸರ್ ಬಿಡಿ ನೆಕ್ಸ್ಟ್ ಮಾಡೋಣ ಅಂತೇಳಿ ಸೂರ್ಯವರೇ ಹಿಂದಕ್ಕೆ ಹೋಗ್ತಾರೆ. ಟೈಟ್ಲು ಶಿಷ್ಯ ಕೊಟ್ಟಿದ್ದೆ ಅವರು, ಸೂರ್ಯವರೇ ಅವರೇ. ಆಮೇಲೆ ಅದಕ್ಕೆ ಶಿಷ್ಯನ ಟೈಟ್ಲಿಗೆ ಒಳ್ಳೆ ಕತೆ ಮಾಡಿಸಿ ಮತ್ತೆ ವಿಕ್ಟ್ರಿ ವಾಸ್ ಅವರು ಡೈರೆಕ್ಟ್ ಮಾಡ್ತಾರೆ ಪಿಕ್ಚರ್. ಅದು ಒಂದು ಹಂತಕ್ಕೆ ಒಳ್ಳೆ ತುಂಬ ಹೆಸರಾಗುತ್ತೆ. ಅದು ಕೂಡ ಸೇಮ್ ಮೆಜೆಸ್ಟಿಕ್ ಹೆಂಗೆ ಓಪನಿಂಗ್ ತೊಗೊಂತು ಆ ಮಟ್ಟಕ್ಕೆ ಓಪನಿಂಗ್ ತೊಗೊಳುತ್ತೆ. ತುಂಬ ಆಲ್ ಓವರ್ ಕರ್ನಾಟಕ ತುಂಬ ಚೆನ್ನಾಗಿ, ಆ ಟೋಟಲ್ ಟೀಮು ಒಳ್ಳೆ ಹೆಸರು ಬಂತು ಸರ್ ಆ ಪಿಕ್ಚರ್. ಸರಿ, ಹಂಗಾದ್ಮೇಲೆ ನಾನು ತುಂಬ ಆ ಥರನೂ ಬಿಡೋಲ್ಲ. ಆಲ್ಮೋಸ್ಟ್ ನಾನು ಇಷ್ಟು ವರ್ಷ ನಾನು ಏನು ಮಾಡಿದ್ದೀನಿ ಎಲ್ಲ ಯಾರನ್ನೂ ಸ್ಟಾರ್ ಹಾಕ್ಕೊಂಡು ಮಾಡೇ ಇಲ್ಲ. ಇವತ್ತವರೆಗೂ ನಾನು ಹೊಸಬ್ರ ಮೇಲೆ ಟ್ರೈ ಮಾಡಿರೋದು. ಸರ್, ಸಕ್ಸಸ್ಫುಲ್ ಅನ್ನೋದಕ್ಕಿಂತ ತೃಪ್ತಿ ಮತ್ತು ಮನಸ್ಸಿಗೆ ನೆಮ್ಮದಿ. ಮನುಷ್ಯನಿಗೆ ಆ್ಯಕ್ಚುಲಿ ಬೇಕಾಗಿರೋ ಸರ್ ಹಣ ಅಲ್ಲ, ಮತ್ತೊಂದಲ್ಲ. ಹೊರಗಡೆ ಹೋಗಿ ಬಂದು ಮನೇಲಿ ಫುಲ್ ನೆಮ್ಮದಿ ಇರಬೇಕು, ಪೀಸ್ ಆಫ್ ಮೈಂಡ್ ಇರಬೇಕು. ಯಾರು ಪೀಸ್ ಆಫ್ ಮೈಂಡ್ ಇರ್ತಾನೆ ಅವನ ದೊಡ್ಡ ಶ್ರೀಮಂತ ಯಾರೂ ಇಲ್ಲ. ನಾನು ಹೇಳೋದು ಸರ್ ಆ ಥರ ಏನಂದ್ರೆ ನಾನು ಎಲ್ಲರೂ ಅದೇ ಹೇಳೋದು. ತುಂಬ ಜನ ನನ್ನ ಸ್ನೇಹಿತರು ಅದೇ ಹೇಳೋದು. ಕೆಲವರು ಸುಮ್ಮನೆ ಸಾಲ ಮಾಡ್ತಾ ಇರ್ತಾರೆ, ಕೆಲವು ಸುಮ್ಮನೆ ಜೀವನಕ್ಕೋಸ್ಕರ ಸುಳ್ಳು ಹೇಳ್ತಾ ಇರ್ತಾರೆ. ಅದೇ ಏನು ಗೊತ್ತಾ, ಪ್ರತಿಯೊಂದು ಸರ್ ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಈ ಮೂರೇ. ನಾನು ಇವತ್ತಿಗೂ ಅದನ್ನೇ ಪಾಲಿಸೋದು. ನಾನು ಇವತ್ತೇನು ದೇವರು ಈ ಮಟ್ಟಿಗೆ ನೆಮ್ಮದಿ ಚಿತ್ರರಂಗದಲ್ಲಿ ಇದ್ಕೊಂಡು ಇಷ್ಟು ನೆಮ್ಮದಿಯಿಂದ ಇದ್ದೀವಿ ಅಂದರೆ ಅದು ಭಗವಂತನ ಆಶೀರ್ವಾದ ಸರ್. ಸೊ ದರ್ಶನ್ ಸರ್ ಜೊತೆ ಮತ್ತೆ ಸಿನಿಮಾ ಯಾವಾಗ ನಾವು ಕಾಯ್ತಾ ಇರ್ತೀವಿ? ಖಂಡಿತ ಸರ್, ಋಣ ಇದ್ದರೆ ನೋಡಿ. ಇವಾಗ ದರ್ಶನ್ ಅವರು ಎಲ್ಲಿದ್ದರು, ನಾನೇ ಎಲ್ಲಿದ್ನೋ, PN ಸತ್ಯ ಎಲ್ಲಿದ್ದರು, ಎಲ್ಲ ಒಂದು ಆ ಗಳಿಗೆ ಆ ಸಂದರ್ಭ ಕೂಡ ಬಂದಾಗ ಹೆಂಗೆ ಮೆಜೆಸ್ಟಿಕ್ ಆಯಿತು ಆ ಥರ ಇನ್ನೊಂದು ಆಗ್ಬೋದು. ಆ ಥರ ಅವ್ರಿಗೂ ಟೈಮು ಇದೆಲ್ಲ ಇದ್ದಾಗ ಆಗ್ಬೋದು. ಮತ್ತೆ ದರ್ಶನ್ ಪಿಕ್ಚರ್ ಮಾಡಬೇಕಾದ ಒಂದು ಭಾಗ್ಯ ದೇವ್ರು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಅದು ದುನಿಯಾ, ದುನಿಯಾ ಶಿಷ್ಯರಿಗೆ ದುನಿಯಾ ಕತೆ ಮಾಡಿ ಸರ್. ಆಮೇಲೆ ಇದಾದ್ಮೇಲೆ ದುನಿಯಾ ಇದಾಯ್ತಾರಲ್ಲ, ದುನಿಯಾ ಟೇಕ್ ಆಫ್ ಆಯ್ತಲ್ಲ, ಸೇಮ್ ಕತೆನೇ ರೀಪಾಲಿಶ್ ಮಾಡಿ ಆ ಕತೆ ದುನಿಯಾ ಮಾಡಿದವರು. ಇಲ್ಲ, ಆ ಕತೆನೇ ಶಿಷ್ಯ. ಸೊ ಶಿಷ್ಯ ಆಗಿದ್ರೆ ದುನಿಯಾ ಶುರು ಮಾಡಿದ್ರೆ ದುನಿಯಾ ಸಿನಿಮಾದಲ್ಲಿ ಆ ಕತೆ ಆಗಿರೋದು. ಖಂಡಿತ. ಬಟ್ ಏನು ಸರ್ ಹೇಳೋದು, ಒಂದು ಅದೃಷ್ಟ ಅನ್ನೋದು ಬೇಕಲ್ಲ ಪರಮೇಶ್ವರೇ. ಅದೃಷ್ಟ ಹಾಕೋದು ಸಬ್ಜೆಕ್ಟು ಅವನು ನಿರ್ಮಾಪಕರಿಗೆ ಆಮೇಲೆ ಒಂದೊಂದು ಟ್ಯೂನ್ ಸಿಗೋದು ಅದೃಷ್ಟ. ಒಂದೊಂದು ಸಿನಿಮಾಗೆ ಆ ಡೈರೆಕ್ಟರ್ ಅದೃಷ್ಟನೋ, ನಿರ್ಮಾಪಕನ ಅದೃಷ್ಟನೋ, ಮ್ಯೂಸಿಕ್ ಡೈರೆಕ್ಟರ್ ಅದೃಷ್ಟ, ಕೆಲವೊಂದು ಟ್ಯೂನ್ಸ್ ಹಾಕ್ಬೇಕಾದ್ರೆ ಸಿಗುತ್ತಲ್ಲ ಅದು ಅದೃಷ್ಟನೇ. ಆ ಥರ ಕತೆಗಳಲ್ಲಿ ಕೂಡ ಅದು ಆಗುತ್ತೆ. ಅದು ನಿಜಲ್ಲ, ಆ ಕತೆ ನಮಗೆ ಋಣ ಇಲ್ಲ. ಅಲ್ಲಿ ಇನ್ನೊಬ್ಬ ಸ್ಟಾರ್ ಉಟ್ಕೊಬೇಕಾಯ್ತು, ಅಲ್ಲಿ ಇನ್ನೊಬ್ಬ ಸ್ಟಾರ್, ಆ ಕತೆಗೆ ಇನ್ನೊಬ್ಬ ಸ್ಟಾರ್ ಉಟ್ಕೊಬೇಕಾಯ್ತು, ಆಯಿತು. ಅದು ಎಲ್ಲ ಒಂದು ಫೇಟ್ ಸರ್. ಅದು ನಮ್ಮ ಕುಟುಂಬ, ನನ್ನ ತಂದೆ ತಾಯಿ, ನನ್ನ ಹೆಂಡತಿ ಮಕ್ಕಳು, ನಮ್ಮ ತಮ್ಮದಿರು, ನಮ್ಮ ಎಲ್ಲ ಆಲ್ಮೋಸ್ಟ್ ನಮ್ಮ ಚಿಕ್ಕಪ್ಪದಿರು ಎಲ್ಲ ಪ್ರತಿಯೊಬ್ಬರು ಎಲ್ಲ ಇಲ್ಲಿಲ್ಲೇ ಒಂದು 10 ಹೆಜ್ಜೆ ಎಲ್ಲ ಇಲ್ಲೇ ಇದ್ದೀವಿ ಆಲ್ಮೋಸ್ಟ್. ಎಲ್ಲ ನಾವು 6ನೇ ಬ್ಲಾಕಲ್ಲಿ ತುಂಬ ಒಂದು 36-38 ಜನ ಇದ್ದವು ನಾವು ಒಂದೇ ಮನೆಯಲ್ಲಿ. ನಮ್ಮ ತಾಯಿ ಹೆಡ್ ಕುಕ್ಕು. ಆಮೇಲೆ ತುಂಬ ಕುಟುಂಬದಿಂದ ಬೆಳೆದಿರೋ ನನ್ನ ಕುಟುಂಬನೇ ಒಂದು ಪ್ರಪಂಚ ಸರ್. ಸೊ ನಿರ್ಮಾಪಕ ಅಂತಂದರೆ ಎಸ್ಪೆಷಲಿ ಈ ಕೋವಿಡ್ ಟೈಮಲ್ಲಿ ಮೊದಲು ನಿರ್ಮಾಪಕರನ್ನ ಅನ್ನದಾತರು ಅಂತಿದ್ದವರು ಇವತ್ತು ಫುಡ್ ಕಿಟ್ಗೆ ಕಾಯ್ತಾರೆ ಅಂತ ಹೇಳ್ತಾರೆ. ಐ ಥಿಂಕ್ ನೀವು ಆ ಪರಿಸ್ಥಿತಿ ಇಲ್ಲ ಅಂತ ಅನ್ಕೋತೀನಿ. ಸೊ ಏನಾದ್ರು ನಿಮ್ಮ ಕಡೆ ಒಂದು ಮಾತೇನಾದ್ರು ಹೇಳ್ಬೋದು ಸರ್? ಇಲ್ಲ, ಪ್ರೊಡ್ಯೂಸರ್ ಅಂತಲ್ಲ, ಇಡೀ ಉದ್ಯಮಕ್ಕೆ ಹಂಗೆ. ಯಾಕಂದರೆ ನಮ್ಮ ಚಿತ್ರೋದ್ಯಮಕ್ಕೆ ಮಾತ್ರ ಅದು ಆಗಿಲ್ಲ. ಅದು ಇಡೀ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಅದು ತುಂಬ ವ್ಯಾಪಿಸಿದೆ. ಯಾಕಂದರೆ ಆ ಒಂದು ಸಡನ್ನಾಗಿ ಈ ಥರ ಆಕ್ಸಿಡೆಂಟ್ಲಿ ಕರೋನಾ ಬರುತ್ತೆ, ಈ ಥರ ಪರಿಸ್ಥಿತಿ ಲಾಕ್ಡೌನ್ ಆಗುತ್ತೆ, ಇದೆಲ್ಲ ಆಗುತ್ತೆ ಅಂತೇಳಿ ಯಾರು ಕನ್ಸ್ಪನ್ಸರ್ ಯಾರು ಅಂದ್ಕೊಂಡಿರಲಿಲ್ಲ. ಆಮೇಲೆ ಆ ಥರ ಬಂದರೆ ಮುಂಚೆನೇ ಪ್ರಿಪೇರ್ ಆಗ್ತಾಯಿದ್ರು. ಯಾಕಂದರೆ ಯಾರು ಪ್ರಿಪೇರ್ ಆಗಿರಲ್ಲ ಸರ್. ಆ ಥರ ಬಂದಾಗ ಕೂಡ ನಮ್ಮ ವಾಣಿಜ್ಯ ಮಂಡಳಿಯಿಂದ ನಮ್ಮ ಇವತ್ತು ನಿಜವಾಗ್ಲೂ ನಾವು BC ಪಾಟೀಲ್ ಅವ್ರನ್ನ, ನಮ್ಮ ಗೋಪಾಲಯ್ಯವ್ರನ್ನ, ವಿ ಸೋಮಣ್ಣ ಅವ್ರನ್ನ, ನಮ್ಮ ಅಶ್ವತ್ಥನಾರಾಯಣ ಅವ್ರ, ನಮ್ಮ ಮುಖ್ಯಮಂತ್ರಿ DCM ಅಶ್ವತ್ಥನಾರಾಯಣವ್ರನ್ನ, ಇವನ್ನೆಲ್ಲ ಇವತ್ತು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಇಡೀ ಉದ್ಯಮ ಒಂದು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬರು ಕಾರ್ಮಿಕರಿಗೆ, ಆಮೇಲೆ ನಮ್ಮ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲ ವಿಭಾಗಗಳು ಕೂಡ
ಪಾಪ ಒಂದು ಆಹಾರ ಕಿಟ್ ಕೊಡಲಲ್ಲಿ ತುಂಬಾ ಪಾಪ ಅವರು ಶ್ರಮ ವಹಿಸಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿವರೆಗೂ ನಡ್ಕೊಂಬಂದೆ, ಇನ್ನು ವ್ಯಾಕ್ಸಿನೇಷನ್ ಬಂದ ಮೇಲೆ ಸರಿ ಹೋಗುತ್ತೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಪ್ರಿಯ ವೀಕ್ಷಕರೇ, ಕಲಾ ಮಾಧ್ಯಮ ಚಾನಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.